Good afternoon everyone. Welcome to my class. In this class I am going to teach you 8th standard science second chapter microbes. Whether they are friend or foe. Let's see what the video is about. Microorganisms friend and foe. Friend andre nimge already gottu, foe andre enemy anta, nim shatru anta. You have seen several kinds of plants and animals. However, there are other living organisms around us which we normally cannot see. ನಿಮ್ಮ ಸುತ್ತಮುತ್ತ ಎಷ್ಟೊಂದು ಮರಗಳನ್ನ ಗಿಡಗಳನ್ನ ಪ್ರಾಣಿಗಳನ್ನೆಲ್ಲ ನೋಡಿರ್ತೀರ. ಇವೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ಕೆಲವು ಆರ್ಗ್ಯಾನಿಸಮ್ಸ್ ಇರುತ್ತೆ, ಅದು ನಿಮ್ಮ ನಾರ್ಮಲ್ ಹ್ಯೂಮನ್ ಐಯಿಂದ ನಿಮಗೆ ಅದು ಕಾಣಿಸಲ್ಲ. ಇಂಥ ಆರ್ಗ್ಯಾನಿಸಮ್ಸ್ನ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ ಅಥವಾ ಮೈಕ್ರೋಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಯಾವುದಾದ್ರು ಒಂದು ಥಂಡಿ ಇರೋವಂಥ ಒಂದು ಬ್ರೆಡ್ನ ಏನಾದರೂ ಹಾಗೆ ಇಟ್ಟಿದ್ದೀರಿ ಅಂತ ಹೇಳಿದ್ರೆ ಅದು ಗಾಳಿ ಮಳೆಗೆ ಒಂದು ಸ್ವಲ್ಪ ಬೂಸ್ಟ್ ಬರೋ ರೀತಿ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ನೀವು ನೋಡ್ಬೋದು, ಕೆಲವು ಮೈಕ್ರೋಬ್ಸ್ ಬೆಳ್ಕೊಂಡಿರೋ ಅಂಥದ್ದು. ಈ ಬ್ರೆಡ್ ಮೌಲ್ಡ್ನ ನೀವು ಏನಾದರೂ ಮೈಕ್ರೋಸ್ಕೋಪಿಂದ ಏನಾದರೂ ನೋಡಿ ಅಬ್ಸರ್ವ್ ಮಾಡಿದ್ರಿ ಅಂದರೆ ಬ್ಲ್ಯಾಕ್ ಕಲರ್ ರೌಂಡ್ ಸ್ಟ್ರಕ್ಚರ್ಸ್ ಎಲ್ಲ ನಿಮಗೆ ಕಾಣುತ್ತೆ. ಈಗ ಈ ಸ್ಟ್ರಕ್ಚರ್ಸ್ ಏನು, ಇದು ಮೊದಲಿರಲಿಲ್ಲ, ಬ್ರೆಡ್ ನಾರ್ಮಲ್ ಆಗಿದ್ದಾಗಿರಲಿಲ್ಲ. ಈಗ ಅದು ಬೂಸ್ಟ್ ಹಿಡಿಯೋ ಥರ ಅಥವಾ ಮೌಲ್ಡ್ ಫಾರ್ಮ್ ಆದಾಗ ಬರ್ತಾ ಇದೆ. ಎಲ್ಲಿಂದ ಬಂತು, ಏನಿದು ನೋಡೋಣ. 2.1 ಮೈಕ್ರೋ ಆರ್ಗ್ಯಾನಿಸಮ್ಸ್. ಇಲ್ಲಿ ಎರಡು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, 2.1 ಮತ್ತು 2.2. ಎರಡು ಏನಪ್ಪ ಅಂತೇಳಿದ್ರೆ, ಒಂದು ಬಂದು ಮಣ್ಣು ಮಿಕ್ಸ್ ಆಗಿರೋಂಥ ವಾಟರ್, ಅಂದರೆ ಗಲೀಜು ನೀರನ್ನ ನಾವು ಒಂದು ಡ್ರಾಪ್ನ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡೋದು, ಮತ್ತು ಇನ್ನೊಂದು ಬಂದು ನಾರ್ಮಲ್ ಕೆರೆ ಅಥವಾ ನದಿಯಿಂದ ಬಂದಿರೋಂಥ ವಾಟರ್ನ ನೀರಲ್ಲಿ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡೋದು. ಇದು ಮಾಡಿದಾಗ ಏನು ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ವಿಡಿಯೋ ಕೂಡ ತೋರಿಸ್ತೀನಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ಇದೆಲ್ಲ ಬಂದು ಮೈಕ್ರೋಬ್ಸ್ ಅಂತ. ಒಂದು ಡ್ರಾಪ್ ಅಷ್ಟು ವಾಟರಲ್ಲಿ ಇಷ್ಟೆಲ್ಲ ಆರ್ಗ್ಯಾನಿಸಮ್ಸ್ ಇರುತ್ತೆ. ಈ ಕಣ್ಣಿಗೆ ಕಾಣದೇ ಇರೋವಂಥವು ಏನಿದೆ, ಈ ಚಿಕ್ಕ ಆರ್ಗ್ಯಾನಿಸಮ್ಸ್, ಇದನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಫುಲ್ ವಿಡಿಯೋ ನೋಡಿಬಿಟ್ಬೇಕಾದ್ರೆ ಅನಲೈಸ್ ಮಾಡ್ಬೋದು. ನೋಡಿ, ಈ ಒಂದು ವಾಟರ್ ಡ್ರಾಪ್ಲೆಟಲ್ಲಿ ನಮಗೆ ಎಷ್ಟೊಂದು ರೀತಿ ಆರ್ಗ್ಯಾನಿಸಮ್ಸ್ ಎಲ್ಲ ಕಾಣಿಸ್ತು. ಈ ಕಣ್ಣಿಗೆ ಕಾಣದೇ ಇರೋವಂಥವು ಏನಿದೆ ಇದೆಲ್ಲ ಮೈಕ್ರೋಬ್ಸ್ ಅಂತ ಕರಿತೀವಿ. ಮೈಕ್ರೋಬ್ಸ್ ತುಂಬ ಚಿಕ್ಕದಿರುತ್ತೆ, ಇದು ನಮಗೆ ನಾರ್ಮಲ್ ಕಣ್ಣಿಗೆ ಕಾಣಲ್ಲ. ಇದಕ್ಕೇನಾದರೂ ಸ್ಪೆಷಲ್ ಟೂಲ್ಸ್ ಮೈಕ್ರೋಸ್ಕೋಪ್ ಥರ ಯೂಸ್ ಮಾಡಬೇಕಾಗತ್ತೆ. ಇದರಲ್ಲಿ ಕೆಲವು ಫಂಗಸ್ ಅಂತೆಲ್ಲ ಇದೆ, ಅದೆಲ್ಲ ಬ್ರೆಡ್ ಮೇಲೆ ಬೆಳೆಯುತ್ತೆ. ಇದೆಲ್ಲ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಯೂಸ್ ಮಾಡಿ ಕೂಡ ನೋಡ್ಬೋದು. ಆದರೆ ಕೆಲವು ಬಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಯೂಸ್ ಮಾಡಿದ್ರೂ ಕೂಡ ಕಾಣಲ್ಲ, ತುಂಬ ಚಿಕ್ಕದಿರುತ್ತೆ. ಅದಕ್ಕೆ ತುಂಬ ಮೈಕ್ರೋ ಆಗಿರೋದ್ರಿಂದ ಇದನ್ನು ಮೈಕ್ರೋಸ್ಕೋಪಿಂದನೇ ನೋಡೋಕ್ಕಾಗೋದ್ರಿಂದ ಇದನ್ನೆಲ್ಲ ಮೈಕ್ರೋಬ್ಸ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಈಗ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಬಂದು 4 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಈಗ ಅನಿಮಲ್ಸಲ್ಲಿ ನಾವು ಬರ್ಡ್ಸ್ ಅಂತ, ವಾಟರ್ ಅನಿಮಲ್ಸ್ ಅಂತ ಡಿವೈಡ್ ಮಾಡ್ತೀವಲ್ವ, ಅದೇ ರೀತಿಯೇ ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಕೂಡ 4 ಮೇಜರ್ ಗ್ರೂಪ್ಸ್ ಮಾಡ್ತೀವಿ. ಒಂದು ಬಂದು ಬ್ಯಾಕ್ಟೀರಿಯಾ, ಇನ್ನೊಂದು ಫಂಗೈ, ಇನ್ನೊಂದು ಪ್ರೋಟೋಜೋವಾ ಮತ್ತು ಇನ್ನೊಂದು ಆಲ್ಗೆ. ಇದೆಲ್ಲರದ್ದು ಪಿಕ್ಚರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ನೀವು ನೋಡ್ಬೋದು. ಬ್ಯಾಕ್ಟೀರಿಯಾ ಅಂದರೆ ಈ ಶೇಪಲ್ಲಿರುತ್ತೆ ನೋಡಿ, ಕ್ಲಾಮಿಡೋಮನಸ್, ಪೈರೋಗೈರಾ, ಅಮೀಬಾ, ಪ್ಯಾರಾಮೀಷಿಯಮ್. ಮತ್ತು ಪ್ರೋಟೋಜೋವಸಲ್ಲಿ ಬ್ರೆಡ್ ಮೌಲ್ಡ್, ಪೆನ್ಸಿಲಿಯಮ್, ಆಸ್ಪರ್ಗಿಲಸ್, ಈ ರೀತಿ ನೀವು ನೋಡಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇವೆಲ್ಲ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದರಲ್ಲಿ ಬಂದು ಬ್ಯಾಕ್ಟೀರಿಯಾ ಅಂದರೆ ಇವೆರಡು ಬರುತ್ತೆ. ನೆಕ್ಸ್ಟು ಆಲ್ಗೆ ಅಂದರೆ ಇವೆರಡು ಆಲ್ಗೆ ಗ್ರೂಪಿಗೆ ಸೇರುತ್ತೆ. ಪ್ರೋಟೋಜೋವಾ ಅಂದರೆ ಇವೆರಡು ಪ್ರೋಟೋಜೋನ್ಸ್ ಇದಕ್ಕೆ ಸೇರುತ್ತೆ. ಮತ್ತು ಫಂಗಿ ಅಂದರೆ ಇವೆಲ್ಲ ಫಂಗಿ. ಇದು ನೆಕ್ಸ್ಟಲ್ಲಿ ಬಂದು ವೈರಸಸ್ ಅಂತ ಇದೆ. ವೈರಸ್ ಅನ್ನೋದನ್ನು ನೀವು ಆಲ್ರೆಡಿ ಕೇಳಿರ್ತೀರ. ಇದು ಕೂಡ ಒಂದು ಮೈಕ್ರೋಸ್ಕೋಪಿಕ್ ಕ್ರಿಯೇಚರ್, ಅಂದರೆ ತುಂಬ ಚಿಕ್ಕದಿರುತ್ತೆ. ಇದು ಎಷ್ಟು ಚಿಕ್ಕದಿರುತ್ತೆ ಅಂದರೆ, ಇವಾಗ ಬ್ಯಾಕ್ಟೀರಿಯಾ ಏನು ನೋಡಿದ್ರೆ ನೀವು ಮೈಕ್ರೋಸ್ಕೋಪ್ ಅಂಡರಲ್ಲಿ, ಅದಕ್ಕಿಂತ ಕೂಡ ಇದು ತುಂಬ ಚಿಕ್ಕದಿರುತ್ತೆ. ಆದರೆ ಇದೆಲ್ಲ ಬಂದು ನಾವು ಮೇಲೆ ಸೇರಿರೋಂಥ ಇದು ಯಾವುದಕ್ಕೂ ಸೇರಲ್ಲ. ಬ್ಯಾಕ್ಟೀರಿಯಾ, ಫಂಗಿ, ಪ್ರೋಟೋಜೋವಾ, ಆಲ್ಗೆ ಇದು ಯಾವುದಕ್ಕೂ ಸೇರಲ್ಲ. ಇದನ್ನೇ ಸಪ್ರೇಟ್ ಗ್ರೂಪ್ ಮಾಡಿದ್ದಾರೆ. ಏನಕ್ಕೆ ಅಂತೇಳಿದ್ರೆ, ವೈರಸಸ್ ಬಂದು ಒಂಥರ ಸಪ್ರೇಟ್ ಟೈಪ್ ಆಫ್ ಕ್ರೀಚರ್ಸ್. ಯಾಕೆಂದರೆ ಇದಷ್ಟಕ್ಕಿದೆ ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಅಲ್ಲ ಇದು ಯಾಕೆ ಅಂತೇಳಿದ್ರೆ ಇಂಡಿವಿಜುವಲ್ ಆಗಿ ಬದುಕೋಕ್ಕಾಗಲ್ಲ. ಇದು ಏನಾದರೂ ಒಂದು ಓಸ್ಟ್ ಸೆಲ್ ಅಂತ ಕರಿತೀವಿ. ಈಗ ಹ್ಯೂಮನ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಅಥವಾ ಬೇರೆ ಒಂದು ಯಾವುದಾದ್ರು ಒಂದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಗಿಡ ಇರ್ಬೋದು. ಇಂಥದ್ರೊಳಗೆ ನಾರ್ಮಲ್ ಅನಿಮಲ್ ಸೆಲ್ಸ್ ಏನಿರುತ್ತೆ, ಪ್ಲಾಂಟ್ ಸೆಲ್ಸ್ ಏನಿರುತ್ತೆ, ಇದ್ರ ಜೊತೆಗೆ ಮಾತ್ರ ಇದು ಸರ್ವೈವ್ ಆಗೋಕ್ಕಾಗೋದು. ದೇ ಹೌಎವರ್ ರಿಪ್ರೊಡ್ಯೂಸ್ ಓನ್ಲಿ ಇನ್ಸೈಡ್ ದಿ ಸೆಲ್ಸ್ ಆಫ್ ಹೋಸ್ಟ್ ಆರ್ಗ್ಯಾನಿಸಮ್. ನಾನು ಹೇಳಿದ್ನಲ್ಲ, ಈ ಥರ ಹೋಸ್ಟ್ ಆರ್ಗ್ಯಾನಿಸಮ್, ಹೋಸ್ಟ್ ಅಂತ ಹೇಳಿದ್ರೆ
ಒಂದು ಯಾರಿಗೆ ವೈರಸ್ ಅಟ್ಯಾಕ್ ಆಗಿರುತ್ತೆ ಆ ವ್ಯಕ್ತಿನ ಹೋಸ್ಟ್ ಅಂತ ಕರಿತೀವಿ. ಅವ್ರ ಒಳಗೆ ಮಾತ್ರ ಅದು ರಿಪ್ರೊಡ್ಯೂಸ್ ಮಾಡೋದು ಅಥವಾ ಬೆಳೆಯುವಂಥದ್ದು. ಇದು ಬ್ಯಾಕ್ಟೀರಿಯಮ್ ಕೂಡ ಆಗಿರ್ಬೋದು, ಪ್ಲ್ಯಾಂಟ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಯಾವುದೇ ಆಗಲಿ ಒಂದು ಕ್ರಿಯೇಚರ್ ಇದ್ದರೆ ಅದಕ್ಕೆ ಈ ವೈರಸ್ಸು ಅಟ್ಯಾಕ್ ಆಗುತ್ತೆ. ನೋಡಿ ಇಲ್ಲಿ 2 ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ವೈರಸಸ್ಗೆ. ಈ ರೀತಿ ಇರುತ್ತೆ ವೈರಸಸ್ ಎಲ್ಲ. ನೋಡಿ ನಾರ್ಮಲ್ ನಮಗೆ ಯಾವಾಗೂ ಈ ಚಳಿ ಜ್ವರ ಆಗೋದು, ಇನ್ಫ್ಲೂಯೆನ್ಸಾ ಇರ್ಬೋದು, ಫ್ಲೂ ಸೀಸನ್ನಲ್ಲಿ ಫ್ಲೂ ಬರುತ್ತೆ ಅದು, ಮತ್ತು ಎಷ್ಟೊಂದು ಕೆಮ್ಮು ನೆಗಡಿ ಇವೆಲ್ಲ ಕೂಡ, ಈಗ ರೀಸೆಂಟಾಗಿ ಬಂದಿರೋಂಥ ಕೊರೋನಾ ಇರ್ಬೋದು, ಇದೆಲ್ಲ ಕೂಡ ವೈರಸಸ್. ಅದಷ್ಟೇ ಅಲ್ಲದೆ ಇನ್ನೂ ಈಗ ಪೋಲಿಯೋ ಅಂತ ಹೇಳ್ತಾರಲ್ಲ, ಆ ಪೋಲಿಯೋ ಡಿಸೀಸ್ ಇರ್ಬೋದು, ಚಿಕನ್ ಪಾಕ್ಸ್ ಇರ್ಬೋದು, ಇದೆಲ್ಲ ಕೂಡ ವೈರಸಸ್ಸಿಂದನೇ ನಮಗೆ ಬರೋ ಅಂಥದ್ದು. ಈಗ ನಿಮಗೆ ವೈರಸ್ಗಳಿಂದ ಯಾವ್ಯಾವ ಕಾಯಿಲೆ ಬರುತ್ತೆ ಗೊತ್ತಾಯಿತು. ಮೈಕ್ರೋಬ್ಸಲ್ಲಿ ನಿಮಗೆ 4 ಗ್ರೂಪ್ಸ್ ಮಾಡಿದ್ದಾರೆ: ಬ್ಯಾಕ್ಟೀರಿಯಾ, ಫಂಗಿ, ಪ್ರೋಟೋಜೋವಾ ಮತ್ತು ಆಲ್ಗೆ. ಇದು 4 ಅಲ್ಲದಿದ್ದಾಗೆ ವೈರಸ್ ಅಂತ ಒಂದಿದೆ. ವೈರಸ್ಸಿಂದ ಯಾವ್ಯಾವ ರೀತಿ ಡಿಸೀಸಸ್ ಬರುತ್ತೆ ಮತ್ತು ಹೋಸ್ಟ್ ಆರ್ಗ್ಯಾನಿಸಮ್ ಅಂದರೆ ಏನು, ಅದು ಯಾವ ರೀತಿ ಇಂಡಿಪೆಂಡೆಂಟಾಗಿ ಸರ್ವೈವ್ ಆಗೋಕ್ಕಾಗಲ್ಲ ಹೋಸ್ಟ್ ಇಲ್ಲದೆ, ಅದ್ರ ಬಗ್ಗೆ ಎಲ್ಲ ನೋಡಿದ್ರಿ. ಈಗ ಈ ಡಿಸೆಂಟ್ರಿ, ಮಲೇರಿಯಾ ಅಂತ ಕೆಲವು ಡಿಸೀಸಸ್ ಬರುತ್ತೆ, ಕಾಯಿಲೆಗಳು ಬರುತ್ತೆ. ಅದು ಬರೋದು ಪ್ರೋಟೋಜೋನ್ಸಿಂದ. ಅಂದರೆ ಇಲ್ಲಿ ಪ್ರೋಟೋಜೋವಾ ಅಂತ ಇದೆಯಲ್ಲ, ಈ ಅಮೀಬಾ, ಪ್ಯಾರಾಮಿಷಿಯಮ್ ಥರ ಈ ರೀತಿ ಗ್ರೂಪಿಗೆ ಸೇರಿರೋಂಥ ಒಂದು ಮೈಕ್ರೋಬ್ಸಿಂದ ನಮಗೆ ಮಲೇರಿಯಾ ಎಲ್ಲ ಬರೋವಂಥದ್ದು. ಆದರೆ ಟೈಫಾಯ್ಡ್, ಟ್ಯೂಬರ್ಕ್ಯುಲೋಸಿಸ್ ಈ ರೀತಿ ಕಾಯಿಲೆಗಳು ಬರುತ್ತಲ್ಲ, ಟೈಫಾಯ್ಡ್, ಟ್ಯೂಬರ್ಕ್ಯುಲೋಸಿಸ್ ಅಥವಾ TB, ಇದೆಲ್ಲ ಬ್ಯಾಕ್ಟೀರಿಯಾಸಿಂದ ಬರೋವಂಥದ್ದು. ನೋಡಿ ಇಲ್ಲಿದೆಯಲ್ಲ, ಈ ರೀತಿ ಬ್ಯಾಕ್ಟೀರಿಯಾಸಿಂದ ಆ ಕಾಯಿಲೆ ಬರುತ್ತೆ. ಈ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ನೀವು 6th ಮತ್ತು 7th ಕೂಡ ಬಂದಿದೆ, ಅದನ್ನು ನೀವು ಆಲ್ರೆಡಿ ಓದಿರ್ತೀರ. ಓಕೆ, ನೆಕ್ಸ್ಟ್, ವೇರ್ ಡು ಮೈಕ್ರೋ ಆರ್ಗ್ಯಾನಿಸಮ್ಸ್ ಲಿವ್? ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲಿ ಜೀವನ ಮಾಡುತ್ತೆ? ಈಗ ಓಕೆ, ನಮಗೆ ಗೊತ್ತು ಒಂದು ಕುರಿ ಎಲ್ಲಿರುತ್ತೆ, ಒಂದು ಸಿಂಹ ಎಲ್ಲಿರುತ್ತೆ ನಮಗೆ ಗೊತ್ತು. ಆದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲಿದೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇ ಬಿ ಸಿಂಗಲ್ ಸೆಲ್ಡ್ ಲೈಕ್ ಬ್ಯಾಕ್ಟೀರಿಯಾ, ಸಮ್ ಆಲ್ಗೆ ಆ್ಯಂಡ್ ಪ್ರೋಟೋಜೋವಾ, ಆರ್ ಮಲ್ಟಿಸೆಲ್ಯುಲರ್ ಸಚ್ ಆಸ್ ಮೆನಿ ಆಲ್ಗೆ ಆ್ಯಂಡ್ ಫಂಗೈ. ಈ ಮೈಕ್ರೋ ಆರ್ಗ್ಯಾನಿಸಮ್ಸು ಸಿಂಗಲ್ ಸೆಲ್ಡ್ ಕೂಡ ಆಗಿರ್ಬೋದು. ಸಿಂಗಲ್ ಸೆಲ್ಡ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದೆಲ್ಲ ಬಂದು ಒಂದೇ ಸೆಲ್ ಇದು. ಇವಾಗ ನೀವು ಪ್ಲ್ಯಾಂಟ್ ಸೆಲ್, ಅನಿಮಲ್ ಸೆಲ್ ಏನು ಹೇಳ್ತೀರಾ, ಆ ಥರ ಒಂದೇ ಸೆಲ್ ಇದು. ಆ ಥರ ಒಂದು ಸೆಲ್ಲಿಂದ ಇದೊಂದು ಕ್ರಿಯೇಚರ್ ಆಗಿರೋವಂಥದ್ದು. ಆ ರೀತಿ ಕೂಡ ಆಗಿರ್ಬೋದು ಒಂದೇ ಸೆಲ್ಲಿಂದ, ಅಥವಾ ಈ ಥರ ಎಷ್ಟೊಂದು ಸೆಲ್ಲೆಲ್ಲ ಸೇರಿ ಒಂದು ದೊಡ್ಡ ಆರ್ಗ್ಯಾನಿಸಮ್ ಥರ ಕೂಡ ಅಥವಾ ಒಂದು 4-5 ಸೆಲ್ಗಳೆಲ್ಲ ಸೇರಿ ಕ್ರಿಯೇಟ್ ಆಗಿರೋಂಥ ಆರ್ಗ್ಯಾನಿಸಮ್ ಕೂಡ ಆಗಿರ್ಬೋದು. ಇವು ಎಲ್ಲಿ ಜೀವನ ಮಾಡುತ್ತೆ? ದೆ ಲಿವ್ ಇನ್ ಆಲ್ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್ ರೇಂಜಿಂಗ್ ಫ್ರಮ್ ಐಸ್ ಕೋಲ್ಡ್ ಕ್ಲೈಮೇಟ್ ಟು ಹಾಟ್ ಸ್ಪ್ರಿಂಗ್ಸ್. ಅಂದರೆ ತುಂಬ ಚಳಿ ಇರುತ್ತಲ್ಲ, ಈಗ ಆರ್ಟಿಕ್ ಸರ್ಕಲ್, ರಷ್ಯಾ, ಕೆಲವು ಸೈಬೀರಿಯಾ ಕಡೆ, ಅಥವಾ ತುಂಬ ಅಂಟಾರ್ಟಿಕಾ ಕಾಂಟಿನೆಂಟ್ ಇದೆಯಲ್ಲ ಅಂಥ ಕಡೆ, ಅಲ್ಲೂ ಕೂಡ ಇರುತ್ತೆ. ಮತ್ತು ಹಾಟ್ ಸ್ಪ್ರಿಂಗ್ಸ್ವರೆಗೂ ಇರುತ್ತೆ. ಅಂದರೆ ಹಾಟ್ ಸ್ಪ್ರಿಂಗ್ಸ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಕಡೆ ಬರುತ್ತೆ ಜಾಸ್ತಿ. ಅಂದರೆ ನೀರು ಕುದೀತಾ ಇರುತ್ತೆ, ಒಂದು ನೆಲದ ಮೇಲೆ ಒಂದು ಚಿಕ್ಕ ಕೆರೆ ಥರ ಇರುತ್ತೆ, ಅಲ್ಲಿ ನೀರು ಕುದೀತಾ ಇರುತ್ತೆ. ಅಂಥ ಹಾಟ್ ಸ್ಪ್ರಿಂಗ್ಸಲ್ಲಿ ಕೂಡ ಇರುತ್ತೆ. ಜೊತೆಗೆ ತುಂಬ ಡೆಸರ್ಟ್ ಜಾಗ ಇರುತ್ತಲ್ಲ ಅಂಥ ಕಡೆಯೂ ಇರುತ್ತೆ. ಮತ್ತು ಮಾರ್ಷಿ ಲ್ಯಾಂಡ್ಸ್ ಅಂದರೆ ಯಾವಾಗೂ ನೀರು ನಿಂತೇ ಇರುತ್ತಲ್ಲ ಜಾಗಗಳು, ತುಂಬ ನೀರಿರೋ ಜಾಗ, ಯಾವಾಗೂ ಮಳೆ ಬಿಂದು ಇರೋಂಥ ಜಾಗ, ಅಂಥ ಕಡೆ ಕೂಡ ಇರುತ್ತೆ. ದೇ ಆರ್ ಆಲ್ಸೋ ಫೌಂಡ್ ಇನ್ಸೈಡ್ ದಿ ಬಾಡೀಸ್ ಆಫ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್. ಮತ್ತು ನಮ್ಮ ಬಾಡಿಯೊಳಗೂ ಕೂಡ ಇರುತ್ತೆ ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್. ನಮ್ಮ ಮನುಷ್ಯರೊಳಗೂ ಇರುತ್ತೆ, ಬೇರೆ ಪ್ರಾಣಿಗಳೊಳಗೂ ಕೂಡ ಇರುತ್ತೆ. ಸಮ್ ಆರ್ಗ್ಯಾನಿಸಮ್ಸ್ ಗ್ರೋ ಆನ್ ಅದರ್ ಆರ್ಗ್ಯಾನಿಸಮ್ಸ್ ವೈಲ್ ಅದರ್ ಎಕ್ಸಿಸ್ಟ್ ಫ್ರೀಲಿ. ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರಾಮಾಗಿ ಅದ್ರ ಪಾಡಿಗೆ ಅದಿರುತ್ತೆ, ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ. ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಏನಾಗುತ್ತೆ, ಇಂಡಿಪೆಂಡೆಂಟಾಗಿ ಇರೋಕ್ಕಾಗಲ್ಲ. ಈಗ ವೈರಸ್ ಹೇಳಿದ್ನಲ್ಲ ನಾನು, ಯಾವುದೋ ಒಂದು ಹೋಸ್ಟ್ ಸೆಲ್ ಮೇಲೆ ಇರಬೇಕು ಅಂತ, ಅದೇ ರೀತಿ ಇದು ಕೂಡ ಯಾವುದಾದ್ರೂ ಹೋಸ್ಟ್ನ ಹುಡುಕೊಳ್ಳುತ್ತೆ, ಯಾವುದಾದ್ರು ಪ್ರಾಣಿನ, ಪಕ್ಷಿನ ಆ ಥರದ್ದನ್ನು ಹುಡುಕೊಂಡು ಅದರಲ್ಲಿ ಇದು ಬೆಳೆಯುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಅಸ್. ಅಂದರೆ ಮನುಷ್ಯ ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ ರೀತಿ ರಿಲೇಷನ್ಶಿಪ್ ಇದೆ ನಮ್ಮ ಇಬ್ಬರ ಮಧ್ಯೆ, ಅಂದರೆ ಯಾವ ರೀತಿ ಇಂಟರಾಕ್ಟ್ ಆಗ್ತೀವಿ ಅಂತ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್ಸ್. ನಮ್ಮ ಜೀವನದಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕೆಲವು ನಮಗೆ ಬೆನಿಫಿಷಿಯಲ್ ಆಗಿರುತ್ತೆ, ಅಂದರೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಮೈಕ್ರೋಬ್ಸ್. ಅದಕ್ಕೇ ಈ ಚಾಪ್ಟರ್ ಹೆಸರು ಕೂಡ ಫ್ರೆಂಡ್ ಆರ್ ಫೋ ಅಂತ ಕರೆದಿರೋದು. ಫ್ರೆಂಡ್ ಅಂದರೆ ಗೊತ್ತು ನಿಮಗೆ, ಫೋ ಅಂದರೆ ಎನಿಮಿ. ಫ್ರೆಂಡ ಅಥವಾ ಎನಿಮಿನ ಈ ಮೈಕ್ರೋಬ್ಸ್ ಅಂತ. ಕೆಲವು ಮೈಕ್ರೋಬ್ಸ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ, ಕೆಲವು ಮೈಕ್ರೋಬ್ಸ್ ನಮಗೆ ತುಂಬ ಕಾಯಿಲೆ ಬರೋ ಥರ, ಹುಷಾರಿಲ್ಲದೆ ಇರೋ ಥರ ಎಲ್ಲ ಮಾಡುತ್ತೆ. ಈಗ ಅದನ್ನು ಡೀಟೇಲಾಗಿ ಸ್ಟಡಿ ಮಾಡೋಣ. ನೋಡಿ, ಫ್ರೆಂಡ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ನಮಗೆ ಯಾವ್ಯಾವುದು ಹೆಲ್ಪ್ ಮಾಡುತ್ತೆ ಹ್ಯೂಮನ್ಸ್ಗೆ ಅಥವಾ ಅನಿಮಲ್ಸ್ಗೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸಸ್. ಎಷ್ಟೊಂದು ಪರ್ಪಸಸ್ಸಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮಗೆ ಎಷ್ಟೊಂದು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ದೇ ಆರ್ ಯೂಸ್ಡ್ ಇನ್ ದಿ ಪ್ರಿಪ್ರೇಷನ್ ಆಫ್ ಕರ್ಡ್, ಬ್ರೆಡ್ ಆ್ಯಂಡ್ ಕೇಕ್. ನೀವು ಮೊಸರು ಮಾಡಬೇಕು ಅಂದರೆ, ಹಾಲನ್ನ ತೊಗೊಂಡೋಗಿ ಮೊಸರು ಮಾಡಬೇಕಂದ್ರೂ ಕೂಡ ಬೇಕು ಮೈಕ್ರೋ ಆರ್ಗ್ಯಾನಿಸಮ್ಸ್. ಮತ್ತು ಬ್ರೆಡ್ನ ಮಾಡಬೇಕಂದ್ರೂ ಕೂಡ, ಈಗ ನಾರ್ಮಲ್ಲು ನಾವು ಚಪಾತಿ ಮಾಡ್ತೀವಿ ಅದಕ್ಕೂ, ಮತ್ತು
ಬ್ರೆಡ್ಗೂ ಏನಂತ ಇಂಗ್ರೀಡಿಯೆಂಟ್ಸ್ ಡಿಫ್ರೆನ್ಸ್ ಇರಲ್ಲ. ಆದರೆ ಈ ಮೈಕ್ರೋಬ್ಸೇನೆ ಅದು ಚಪಾತಿ ಥರ ತೆಳ್ಳಗಿರೋದ್ರಿಂದ ಬ್ರೆಡ್ ಥರ ಒಂದು ಸ್ವಲ್ಪ ಸ್ಪಾಂಜಿಯಾಗಿರೋ ಟೈಪು ಚೇಂಜ್ ಮಾಡುತ್ತೆ. ಮತ್ತು ಕೇಕ್ ರೆಡಿ ಮಾಡೋದಕ್ಕೂ ಕೂಡ ನಮಗೆ ಮೈಕ್ರೋಬ್ಸ್ ತುಂಬ ಇಂಪಾರ್ಟೆಂಟ್. ಇಷ್ಟೇ ಅಲ್ಲದೆ ಹಳೆ ಕಾಲದಿಂದ ಕೂಡ ಈ ಆಲ್ಕೋಹಾಲ್ ರೆಡಿ ಮಾಡೋದಕ್ಕೆ ಕೂಡ ಮೈಕ್ರೋ ಆರ್ಗನಿಸಮ್ಸ್ನ ಯೂಸ್ ಮಾಡ್ತಾಯಿದ್ರು. ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಕ್ಲೀನಿಂಗ್ ಅಪ್ ಆಫ್ ದಿ ಎನ್ವಿರಾನ್ಮೆಂಟ್. ಅಂದರೆ ನಮ್ಮ ಸರೌಂಡಿಂಗ್ಸ್, ನಮ್ಮ ಎನ್ವಿರಾನ್ಮೆಂಟ್ನ, ನಮ್ಮ ಸುತ್ತಮುತ್ತ ಇರೋವಂಥ ಜಾಗನ ಕ್ಲೀನ್ ಮಾಡೋದಕ್ಕೂ ಕೂಡ ನಮಗೆ ಈ ಮೈಕ್ರೋಬ್ಸ್ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ದಿ ಆರ್ಗ್ಯಾನಿಕ್ ವೇಸ್ಟ್ಸ್, ವೆಜಿಟೇಬಲ್ ಪೀಲ್ಸ್, ರಿಮೈನ್ಸ್ ಆ್ಯಂಡ್ ಅನಿಮಲ್ ಫೀಸಿಸ್ ಎಕ್ಸೆಟ್ರಾ ಆರ್ ಬ್ರೋಕನ್ ಡೌನ್ ಇಂಟು ಹಾರ್ಮ್ಲೆಸ್ ಆ್ಯಂಡ್ ಯೂಸಬಲ್ ಸಬ್ಸ್ಟೆನ್ಸಸ್ ಬೈ ಬ್ಯಾಕ್ಟೀರಿಯಾ. ಅಂದರೆ ಈಗ ಮನೆಯಲ್ಲಿ ತರಕಾರಿ ಹೆಚ್ಚುತ್ತೀರಾ, ಅದರಲ್ಲಿ ಉಳಿದೋಗಿರುತ್ತೆ ತರಕಾರಿ ಸೊಪ್ಪು ಅಥವಾ ತರಕಾರಿ ಪೀಸೆಲ್ಲ ಬಿದ್ದಿರುತ್ತೆ. ಅದ್ರ ಜೊತೆಗೆ ಅನಿಮಲ್ ರಿಮೈನ್ಸ್ ಇರ್ಬೋದು, ಅಥವಾ ಕೌಡಂಗ, ಸಗಣಿ ಇರ್ಬೋದು. ಈ ಥರ ಏನೇನಿರುತ್ತೆ ಆರ್ಗ್ಯಾನಿಕ್ ಮ್ಯಾಟರ್, ಇದೆಲ್ಲ ಕೂಡ ಈ ಮೈಕ್ರೋಬ್ಸೇ ಅದನ್ನು ಬ್ರೇಕ್ ಡೌನ್ ಮಾಡಿ ತುಂಬ ಹಾರ್ಮ್ಲೆಸ್ ಆಗಿ ಕನ್ವರ್ಟ್ ಮಾಡೋದು. ಅಂದರೆ ಒಂದು ಎನ್ವಿರಾನ್ಮೆಂಟ್ಗೆ ಏನು ತೊಂದರೆ ಇಲ್ಲದೆ ಇರೋ ಥರ ಸಾಯಿಲ್ಗೆ ಅದು ಹೆಲ್ಪ್ ಆಗೋ ರೀತಿ ಈ ಬ್ಯಾಕ್ಟೀರಿಯಾಸೇನೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ರಿಕಾಲ್ ದಟ್ ಬ್ಯಾಕ್ಟೀರಿಯಾ ಆರ್ ಆಲ್ಸೋ ಯೂಸ್ಡ್ ಇನ್ ಪ್ರಿಪ್ರೇಷನ್ ಆಫ್ ಮೆಡಿಸಿನ್ಸ್. ಎಷ್ಟೊಂದು ಮೆಡಿಸಿನ್ಸಲ್ಲಿ ಕೂಡ ನಾವು ಬ್ಯಾಕ್ಟೀರಿಯಾನ ಯೂಸ್ ಮಾಡ್ತೀವಿ. ಇನ್ ಅಗ್ರಿಕಲ್ಚರ್ ದೇ ಆರ್ ಯೂಸ್ಡ್ ಟು ಇನ್ಕ್ರೀಸ್ ಸಾಯಿಲ್ ಫರ್ಟಿಲಿಟಿ ಬೈ ನೈಟ್ರೋಜನ್ ಫಿಕ್ಸೇಷನ್. ಅಂದರೆ ಅಗ್ರಿಕಲ್ಚರಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದೆ, ಪ್ರೀವಿಯಸ್ ಲೆಸನ್ನಲ್ಲಿ ನಾನು ಹೇಳಿದ್ದೆ ನಿಮಗೆ. ಅಂದರೆ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಏನಿರುತ್ತೆ ಅದನ್ನ ತೊಗೊಂಡು ಇದು ಪ್ಲ್ಯಾಂಟ್ಸಿಗೆ ಬೇಕಾಗಿರೋ ಥರ ಫಿಕ್ಸೇಟ್ ಮಾಡುತ್ತೆ. ನೈಟ್ರೋಜನ್ನ ಗಾಳಿಯಿಂದ ತೊಗೊಂಡು ಇದು ಸಾಯಿಲ್ಗೆ ಇಂಡ್ಯೂಸ್ ಮಾಡುತ್ತೆ. ಯಾವುದು? ಬ್ಯಾಕ್ಟೀರಿಯಾಗಳು. ಆ ರೀತಿ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಮಾಡೋಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಮೇಕಿಂಗ್ ಆಫ್ ಕರ್ಡ್ ಆ್ಯಂಡ್ ಬ್ರೆಡ್. ಯು ಹ್ಯಾವ್ ಆಲ್ರೆಡಿ ಲರ್ನ್ಟ್ ಇನ್ ದ ಕ್ಲಾಸ್ 7th ದಟ್ ಮಿಲ್ಕ್ ಈಸ್ ಟರ್ನ್ಡ್ ಇನ್ ಟು ಕರ್ಡ್ ಬೈ ಬ್ಯಾಕ್ಟೀರಿಯಾ. ನಿಮ್ಗೆ ಆಲ್ರೆಡಿ 7th ಸ್ಟ್ಯಾಂಡರ್ಡಲ್ಲಿ ಗೊತ್ತು, ಮತ್ತು ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಮಿಲ್ಕ್, ಹಾಲನ್ನ ತೊಗೊಂಡು ಒಂದು ಕಡೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಏನಾದ್ರು ಬ್ಯಾಕ್ಟೀರಿಯಾ ಆ್ಯಡ್ ಮಾಡಿದ್ರೆ ಮಾತ್ರ ಅದು ಮೊಸರಾಗೋದು. ಅಂದರೆ ಎಲ್ಲ ಬ್ಯಾಕ್ಟೀರಿಯಾ ಅಲ್ಲ, ಒಂದು ಲ್ಯಾಕ್ಟೋಬೆಸಿಲೈ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಹಾಕಿದ್ರೆ ಮಾತ್ರ ಅದು ಮೊಸರಾಗಿ ಕನ್ವರ್ಟ್ ಆಗೋದು. ಹಾಕೋದು ಅಂತ ಕರಿತೀವಲ್ವ, ಆ ರೀತಿ. ಕರ್ಡ್ ಕಂಟೈನ್ಸ್ ಸೆವರಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಕರ್ಡಲ್ಲಿ ಎಷ್ಟೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಆಫ್ ದೀಸ್ ದಿ ಬ್ಯಾಕ್ಟೀರಿಯಮ್ ಲ್ಯಾಕ್ಟೋಬೆಸಿಲಸ್ ಪ್ರಮೋಟ್ಸ್ ದಿ ಫಾರ್ಮೇಷನ್ ಆಫ್ ಕರ್ಡ್. ನನಗೆ ಹೇಳಿದ್ನಲ್ಲ ಅದೇ ರೀತಿ ಎಷ್ಟೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಕರ್ಡಲ್ಲಿ. ಅದರಲ್ಲಿ ಈ ಬ್ಯಾಕ್ಟೀರಿಯಾ ಒಂದಿದೆ. ಬ್ಯಾಕ್ಟೀರಿಯಮ್ ಅಂದರೆ ಬ್ಯಾಕ್ಟೀರಿಯಾ ಎರಡೂ ಒಂದೇ. ಈ ಲ್ಯಾಕ್ಟೋಬೆಸಿಲಸ್ ಅನ್ನೋದು ಅದರ ಹೆಸರು. ಆ ಒಂದು ಬ್ಯಾಕ್ಟೀರಿಯಾ ಇತ್ತು ಅಂದರೆ ಅದೇನು ಮಾಡುತ್ತೆ, ಮಲ್ಟಿಪ್ಲೈ ಆಗಿ ಹಾಲಲ್ಲಿ ಮರಿ ಹಾಕ್ಕೊಂಡು ಮಲ್ಟಿಪ್ಲೈ ಹಾಕ್ಕೊಂಡು ಆ ಮಿಲ್ಕ್ನ ಅದು ಮೊಸರಾಗಿ ಕನ್ವರ್ಟ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಮೇಕಿಂಗ್ ಆಫ್ ಚೀಸ್, ಪಿಕಲ್ಸ್ ಆ್ಯಂಡ್ ಮೆನಿ ಅದರ್ ಫುಡ್ ಐಟಮ್ಸ್. ಇನ್ನು ಚೀಸ್ ಇರ್ಬೋದು, ಆ್ಯಡಲ್ಲೆಲ್ಲ ನೋಡ್ತಾ ಇರ್ತಾರೆ, ಪಿಜ್ಜಾದಲ್ಲಿ, ಬರ್ಗರಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಚೀಸ್. ಅದು ಪಿಕಲ್ಸ್ ಅಂದರೆ ಈ ಉಪ್ಪಿನಕಾಯಿ ಥರ ಅಂತೇಳಿ, ಉಪ್ಪಿನಕಾಯಿ ರೀತಿ ಎಲ್ಲ ಉಪ್ಪಿನಕಾಯಿಗಳು, ಮತ್ತು ಎಷ್ಟೊಂದು ರೀತಿ ಫುಡ್ ಐಟಮ್ಸ್, ಇವೆಲ್ಲದರಲ್ಲೂ ಕೂಡ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ. ಎನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಫ್ ರವಾ, ಸೂಜಿ, ಇಡ್ಲೀಸ್ ಆ್ಯಂಡ್ ಬಾತುರಾಸ್ ಈಸ್ ಕರ್ಡ್. ನೋಡಿ, ಎಷ್ಟೊಂದು ಕಡೆ ಈ ಇಡ್ಲಿ ಮಾಡ್ತಾರಲ್ಲ, ಆ ಇಡ್ಲಿಯಲ್ಲಿ ಕೂಡ ರವೆ ಇಡ್ಲಿ ಮಾಡುವಾಗ ಕೂಡ ಅದರಲ್ಲಿ ಮೊಸರು ಆ್ಯಡ್ ಮಾಡ್ತಾರೆ. ಕ್ಯಾನ್ ಯು ಗೆಸ್ ವೈ? ಏನಕ್ಕೆ ಅಂತ ಗೊತ್ತಾ? ಓಕೆ, ನಾನು ಹೇಳಿದೆ ಈಗ. ಓಕೆ, ಮೊಸರಲ್ಲಿ ನಮಗೆ ಬ್ಯಾಕ್ಟೀರಿಯಾ ಇರುತ್ತೆ, ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಪ್ರತಿಯೊಂದರಲ್ಲೂ ಮಣ್ಣಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಅಂತ ಹೇಳಿದೆ. ಇದೆಲ್ಲ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ಈಗ ಅದೇ ರೀತಿ ನಾವು ರವೆ ಇಡ್ಲಿ ಮಾಡುವಾಗ ಅಥವಾ ಬೇರೆ ಅಡುಗೆಗಳು ಮಾಡುವಾಗ ಕೂಡ ನಾವು ಈ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಯಿತು. ಏನಕ್ಕೆ ಯೂಸ್ ಮಾಡ್ತೀವಿ? ಬಿಕಾಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಈಸ್ಟ್ ಆರ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಫರ್ಮೆಂಟೇಷನ್ ಆಫ್ ರೈಸ್, ಇಡ್ಲೀಸ್ ಆ್ಯಂಡ್ ದೋಸಾ ಬ್ಯಾಟರ್. ಅಂದರೆ ಈ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಅಥವಾ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾವು ಏನು ಯೂಸ್ ಮಾಡ್ತೀವಿ ಅಡುಗೆ ಮಾಡೋದ್ರಲ್ಲಿ, ಇವು ಈ ರೈಸ್ ಇಡ್ಲಿ ಅಥವಾ ಈ ಇಡ್ಲಿ ಏನಿದೆ ಅದು ಪಫಿ ನೇಚರ್ ಬರುತ್ತಲ್ಲ, ಸ್ಪಾಂಜ್ ಟೈಪ್, ಆ ರೀತಿ ಆಗೋದಕ್ಕೆ ಇದೇ ಕಾರಣ. ನೀವು ಜಸ್ಟ್ ಅದರಲ್ಲಿ ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ ಆ್ಯಡ್ ಮಾಡಿಲ್ಲ ಅಂತೇಳಿದ್ರೆ ಸುಮ್ಮನೆ ಒಂದು ಪೇಸ್ಟ್ ಥರ ಆಗುತ್ತಷ್ಟೇ, ಜಸ್ಟ್ ಒಂದು ರೊಟ್ಟಿ ಥರ ಆಗುತ್ತೆ. ರೊಟ್ಟಿ ನೋಡಿದ್ರಲ್ಲ ಆ ರೀತಿ ಇರುತ್ತೆ. ಅದೇ ನೀವು ಬ್ಯಾಕ್ಟೀರಿಯಾ ಈಸ್ಟ್ ಇನ್ಕ್ಲೂಡ್ ಮಾಡಿದ್ರಿ ಅಂದರೆ ರೊಟ್ಟಿ ಬದಲು ದೋಸೆ ಆಗುತ್ತೆ. ಅಂದರೆ ಪಫಿಯಾಗಿ ಒಂದು ಸ್ವಲ್ಪ ಸ್ಪಾಂಜ್ ಟೈಪು ಕಾಣಿಸುತ್ತೆ ನಮಗೆ, ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ, ಆ್ಯಕ್ಟಿವಿಟಿ 2.3. ಇದರಲ್ಲಿ ನೀವು ಈಸ್ಟ್ ಏನು ಮಾಡುತ್ತೆ ನಿಮಗೆ ಅಂತಂದ್ಬಿಟ್ಟು, ಈಸ್ಟ್ ಅಂದರೆ ಏನು ಅದ್ರ ಕೆಲಸ ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಟೇಕ್ 1/2 kg ಫ್ಲೋರ್, ಮೈದಾ ಹಿಟ್ಟು ಆ ಥರ ತೊಗೊಳ್ಳಿ. ಆ್ಯಡ್ ಸಮ್ ಶುಗರ್ ಆ್ಯಂಡ್ ಮಿಕ್ಸ್ ಇಟ್ ವಿತ್ ವಾರ್ಮ್ ವಾಟರ್. ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಮತ್ತು ವಾರ್ಮ್ ವಾಟರ್ನ ಆ್ಯಡ್ ಮಾಡಿ ನೀವು ಅದಕ್ಕೆ, ಮತ್ತು ಎಲ್ಲ ಮಿಕ್ಸ್ ಮಾಡಿ. ಆ್ಯಡ್ ಎ ಸ್ಮಾಲ್ ಅಮೌಂಟ್ ಆಫ್ ಈಸ್ಟ್ ಪೌಡರ್ ಆ್ಯಂಡ್ ನೀಡ್ ಟು ಮೇಕ್ ಎ ಸಾಫ್ಟ್ ಡೋ. ಅಂದರೆ ಒಂದು ಸ್ವಲ್ಪ ಈಸ್ಟ್ ಪೌಡರ್ ಅಂತ ಬರುತ್ತೆ, ನಿಮ್ಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಆ ಈಸ್ಟ್ ಪೌಡರ್ನ ನೀವು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಹಿಟ್ಟು ಮಿಕ್ಸ್ ಮಾಡ್ತಾರಲ್ಲ ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಉಂಡೆ ಟೈಪ್ ಮಾಡಿಟ್ಟಿರಿ.
ನೀವೊಂದು 2 ಅವರ್ಸ್ ಅದನ್ನು ಬಿಟ್ಟಿದ್ರಿ ಅಂತ ಹೇಳಿದ್ರೆ, ಇಲ್ಲಿ ಪಿಕ್ಚರಲ್ಲಿ ಇದೆಯಲ್ಲ ಇಷ್ಟು ಲೆವೆಲ್ಗೆ ನೀವು ಬಿಟ್ಟಿದ್ರಿ ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ಒಂದು 2 ಅವರ್ಸ್ 3 ಅವರ್ಸ್ ಆದಮೇಲೆ ಅದು ಫುಲ್ಲು ಪಫಿಯಾಗಿ ಸ್ಪಾಂಜ್ ಟೈಪ್ ಆಗಿ ಫುಲ್ಲು ತುಂಬಿಕೊಟ್ಟಿರುತ್ತೆ. ಏನಕ್ಕೆ ಈ ಥರ ಈ ರೀತಿ ಒಂದು ಮೈದಾ ಹಿಟ್ಟನ್ನ ಈ ಥರ ಹೈ ರೈಸ್ ಆಗೋಗಿ ಮಾಡ್ತು, ಸ್ಪಾಂಜಿಯಾಗಿ ಮಾಡ್ತು ಅಂತ ಹೇಳಿದ್ರೆ, ಈಸ್ಟ್ ರಿಪ್ರೊಡ್ಯೂಸಸ್ ರ್ಯಾಪಿಡ್ಲಿ ಆ್ಯಂಡ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ರೆಸ್ಪಿರೇಷನ್. ಈ ಈಸ್ಟ್ ಅನ್ನೋ ಈ ಆರ್ಗ್ಯಾನಿಸಮ್ ಏನಾಗುತ್ತೆ, ಇದು ತುಂಬ ಬೇಗ ಮರಿ ಹಾಕ್ಕೊಂಡು ರಿಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಆಗ ಇದು ಉಸಿರಾಡೋ ಟೈಮಲ್ಲಿ ಇವಾಗ ನಾವು ಯಾವ ರೀತಿ ಕಾರ್ಬನ್ ಡೈಆಕ್ಸೈಡ್ನ ಈಚೆ ರಿಲೀಸ್ ಮಾಡ್ತೀವಿ, ಅದೇ ರೀತಿ ಇದು ಕೂಡ ಕಾರ್ಬನ್ ಡೈಆಕ್ಸೈಡ್ನ ಈಚೆ ರಿಲೀಸ್ ಮಾಡುತ್ತೆ. ಬಬಲ್ಸ್ ಆಫ್ ದಿ ಗ್ಯಾಸ್ ಫಿಲ್ ಇನ್ ದಿ ಡೋ ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ವಾಲ್ಯೂಮ್. ಆದರೆ ಈ ರೀತಿ ನಾವು ಹಿಟ್ಟೊಳಗೆ ಮಿಕ್ಸ್ ಆಗಿರೋದ್ರಿಂದ ಇದೇನಾಗುತ್ತೆ, ಈಚೆ ಬರೋಕ್ಕೆ ಜಾಗ ಇರಲ್ಲ ಇದಕ್ಕೆ. ಆ ಗಾಳಿ ಏನು ರಿಲೀಸ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್, ಆ ಕಾರ್ಬನ್ ಡೈಆಕ್ಸೈಡ್ ಈಚೆ ಬರೋಕ್ಕಲ್ಲ. ಆಗ ಅದು ಒಂದು ಬಬಲ್ಸ್ ಟೈಪು ಒಳಗಡೆ ಫಾರ್ಮ್ ಆಗುತ್ತೆ, ಚಿಕ್ಕ ಬುಳ್ಳೆ ಅಂತ ಬಬಲ್ಸ್ ಅಂದರೆ. ನೋಡಿ ಇಲ್ಲಿ ನೋಡ್ಬೋದು ನೀವು ಯಾವ ಥರ ರೈಸ್ ಆಗಿದೆ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ದ ಬೇಸಿಸ್ ಆಫ್ ದಿ ಯೂಸ್ ಆಫ್ ಈಸ್ಟ್ ಇನ್ ದ ಬ್ಯಾಂಕಿಂಗ್ ಇಂಡಸ್ಟ್ರಿ ಫಾರ್ ಮೇಕಿಂಗ್ This is the basis of the use of yeast in the baking industry for making breads, pastries and cakes. ಈ ಒಂದು ಮೆಥಡಾಲಜಿನ ಯೂಸ್ ಮಾಡಿಕೊಂಡು ಒಂದು ಬೇಕ್ರಿಯಲ್ಲಿರ್ಬೋದು ಅಥವಾ ಫುಡ್ ಇಂಡಸ್ಟ್ರಿಯಲ್ಲಿರ್ಬೋದು ಎಲ್ಲ ಬ್ರೆಡ್ಗಳನ್ನ ರೆಡಿ ಮಾಡೋದು, ಪೇಸ್ಟ್ರಿ, ಕೇಕ್ಸ್ ಇದೆಲ್ಲ ಕೂಡ ರೆಡಿ ಮಾಡ್ತಾರೆ. ನೋಡಿ ಇದು ಈಸ್ಟ್ ಯಾವ ರೀತಿ ಬೆಳೆಯುತ್ತೆ ಅದ್ರದ್ದು ಒಂದು ವಿಡಿಯೋ. ನೋಡಿ ಎಷ್ಟು ಬೇಗ ಅಂದರೆ ಇದು ಫಾಸ್ಟ್ ಫಾರ್ವರ್ಡ್ ಮಾಡಿರೋಂಥ ವಿಡಿಯೋ. ಈ ರೀತಿ ಬೆಳೀತಾ ಇರುತ್ತೆ ಈಸ್ಟ್ ಅನ್ನೋದು. ಲೈಕ್ ದಟ್. ಸೊ ಕಮಿಂಗ್ ಟು ದಿ ಕಮರ್ಷಿಯಲ್ ಪಾರ್ಟ್, ಕಮರ್ಷಿಯಲ್ ಯೂಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಕಮರ್ಷಿಯಲಿ ಎಲ್ಲಿ ಯೂಸ್ ಮಾಡ್ತಾರೆ, ಬಿಸ್ನೆಸ್ಗೆ ಅಥವಾ ದೊಡ್ಡ ಇಂಡಸ್ಟ್ರೀಸಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಡ್ ಫಾರ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್, ವೈನ್ ಆ್ಯಂಡ್ ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಅಂದರೆ ವಿನೆಗರ್ ಅಂತ ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಅದು. ನೋಡಿ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಈ ಆಲ್ಕೋಹಾಲ್ ರೆಡಿ ಮಾಡೋದಕ್ಕೆ, ವೈನ್ ರೆಡಿ ಮಾಡೋದಕ್ಕೆ, ಇದಕ್ಕೆಲ್ಲ ಕೂಡ ಯೂಸ್ ಮಾಡ್ತಾರೆ. ಈಸ್ಟ್ ಈಸ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್ ಆ್ಯಂಡ್ ವೈನ್. ಈಸ್ಟ್ ಕೂಡ ಅದೇ ರೀತಿ ಆಲ್ಕೋಹಾಲ್ ಮತ್ತು ವೈನ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾರೆ. ಫಾರ್ ದಿಸ್ ಪರ್ಪಸ್ ಈಸ್ಟ್ ಈಸ್ ಗ್ರೋನ್ ಆನ್ ನ್ಯಾಚುರಲ್ ಶುಗರ್ಸ್ ಪ್ರೆಸೆಂಟ್ ಇನ್ ಗ್ರೈನ್ಸ್ ಲೈಕ್ ಬಾರ್ಲಿ, ವೀಟ್, ರೈಸ್, ಕ್ರಶ್ಡ್ ಫ್ರೂಟ್ ಜ್ಯೂಸಸ್ ಎಕ್ಸೆಟ್ರಾ. ನೀವು ಕೇಳಿರ್ಬೋದು ವೈನೆಲ್ಲ ರೆಡಿ ಮಾಡುವಾಗ ಒಂದು ಗ್ರೇಪ್ಸ್ ಅಥವಾ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ತುಂಬ ಕೊಳಿಸ್ತಾರೆ ಅಂತ ಹೇಳ್ತೀವಲ್ಲ, ಆ ರೀತಿ ಅಲ್ಲಿ ಈಸ್ಟ್ ಏನಾಗುತ್ತೆ, ಈ ನ್ಯಾಚುರಲ್ ಶುಗರ್ಸ್ ಏನು ಪ್ರೆಸೆಂಟ್ ಇರುತ್ತೆ ಫ್ರೂಟ್ಸ್ ಅಥವಾ ಬೇರೆ ರೈಸಲ್ಲಿ ಅದರಲ್ಲೆಲ್ಲ, ಅದ್ರದ್ದು ಶುಗರ್ಸ್ ಮೇಲೆ ಕನ್ಸ್ಯೂಮ್ ಮಾಡಿಕೊಂಡು ಇದು ಫುಲ್ ಬೆಳೆಯುತ್ತೆ. ಈ ರೀತಿ ಇದನ್ನು ಕಮರ್ಷಿಯಲ್ ಯೂಸಲ್ಲೂ ಕೂಡ ಯೂಸ್ ಮಾಡ್ತಾರೆ. ಈಗ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೂಡ ಇದೆ. ಒಂದು 500 ml ಬೀಕರಲ್ಲಿ ಒಂದು 3/4 ಭಾಗ ನೀರು ತೊಗೊಳ್ಳಿ. ಒಂದು ಬಟ್ಲಲ್ಲಿ 500 ml ಬಟ್ಲಲ್ಲಿ ಒಂದು 3/4 ಭಾಗ ನೀರು ತೊಗೊಳ್ಳಿ. ಇದರಲ್ಲಿ ಒಂದು 2 ಸ್ಪೂನಷ್ಟು ಟೀ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿ, ಸಕ್ಕರೆ. ಆಮೇಲೆ ಒಂದು 1/2 ಸ್ಪೂನಷ್ಟು ಈಸ್ಟ್ ಪೌಡರ್. ಅಂಗಡಿಯಲ್ಲೆಲ್ಲ ಸಿಗುತ್ತೆ ನಿಮಗೆ, ಎಲ್ಲಿ ಅಡುಗೆಗೆ ಸಾಮಾನು ತೊಗೊಳ್ತೀರ ಅಂಥ ಅಂಗಡಿಯಲ್ಲಿ ಅಲ್ಲಿ ಹೋಗಿ ತೊಗೊಳ್ಬೋದು. ಇದನ್ನು ಆ ಸೊಲ್ಯೂಷನಲ್ಲಿ ಹಾಕ್ಬಿಟ್ಟು ಒಂದು 4-5 hours ಇಟ್ಟಿದ್ರಿ ಅಂದರೆ 4-5 hours ಆಮೇಲೆ ಅದು ಸ್ಮೆಲ್ಲು ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ. ನೀವು ಬೇಕಾದರೆ ಅದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ. ಏನು ಸ್ಮೆಲ್ ಇಲ್ಲಿ ನೋಡಿರ್ತೀರ ಅಂತ ಹೇಳಿದ್ರೆ ಇದು ಆಲ್ಕೋಹಾಲ್ ಸ್ಮೆಲ್. ಆಲ್ಕೋಹಾಲ್ ಅಂದರೆ ಡ್ರಿಂಕ್ಸ್ ಮಾಡ್ತಾರಲ್ಲ ಆ ಥರ ಆಲ್ಕೋಹಾಲ್ ಅಲ್ಲ, ಇದು ಮೆಡಿಸಿನಲ್ ಆಲ್ಕೋಹಾಲ್ ಬರುತ್ತೆ. ಕೆಮಿಕಲ್ಸ್ ಆಗಿ ಯೂಸ್ ಮಾಡ್ತಾರೆ, ಮೆಡಿಸಿನ್ಸ್ ಆಗಿ ಯೂಸ್ ಮಾಡ್ತಾರೆ, ಮತ್ತು ಈಗೆಲ್ಲ ಹ್ಯಾಂಡ್ ಸ್ಯಾನಿಟೈಸರ್ಸ್ ಅಂತೀವಲ್ಲ ಅದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಆ ರೀತಿ ಆಲ್ಕೋಹಾಲ್ ಇದು ಕುಡಿಬಾರ್ದು ಯಾರು. ಈ ಈಸ್ಟ್ ಏನು ಮಾಡಿರುತ್ತೆ, ಈ ಒಂದು ಶುಗರ್ಸ್ನೆಲ್ಲ ತೊಗೊಂಡು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ದಿಸ್ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ ಈಸ್ ನೋನ್ ಆ್ಯಸ್ ಫರ್ಮೆಂಟೇಷನ್. ನೋಡಿ ಈ ಥರ ಶುಗರ್ನ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡೋದನ್ನು ನಾವು ಫರ್ಮೆಂಟೇಷನ್ ಅಂತ ಕರಿತೀವಿ. ಓಕೆ, ನಾವು ವಾಟ್ ಅಬೌಟ್ ಮೆಡಿಸಿನಲ್ ಯೂಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್? ಅಂದರೆ ಈಗ ಮೆಡಿಸಿನ್ಸಲ್ಲಿ ಎಲ್ಲಾದರೂ ಯೂಸ್ ಆಗುತ್ತಾ? ನಮಗೆ ಔಷಧಿ ಥರ ಏನಾದರೂ ಹುಷಾರಿಲ್ಲ ಅಂದರೆ ನಮಗೆ ನಮ್ಮ ಬಾಡಿಗೆ ಹೆಲ್ಪ್ ಮಾಡೋ ರೀತಿ ಏನಾದರೂ ಯೂಸ್ ಇದೆಯಾ ನೋಡೋಣ. ವೆನೆವರ್ ಯು ಫಾಲ್ ಇಲ್, ದಿ ಡಾಕ್ಟರ್ ಮೇ ಗಿವ್ ಯು ಸಮ್ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್, ಕ್ಯಾಪ್ಸ್ಯೂಲ್ಸ್ ಆರ್ ಇಂಜೆಕ್ಷನ್ಸ್ ಸಚ್ ಆ್ಯಸ್ ಪೆನ್ಸಿಲಿನ್. ನಿಮ್ಗೆ ಯಾವಾಗಾದರೂ ಇನ್ಫೆಕ್ಷನ್ಸ್ ಆದಾಗ ಅಥವಾ ನಿಮ್ಗೇನಾದ್ರು ಹುಷಾರಿಲ್ಲ ಅಂದಾಗ, ಜ್ವರ ಬಂದಾಗ ಮೇಯ್ನ್ಲಿ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಅಂತ ಅಥವಾ ಆ್ಯಂಟಿಬಯೋಟಿಕ್ಸ್ ಅಂತ ಕೊಡ್ತಾ ಇರ್ತಾರೆ. ಕೆಲವು ಸರಿ ಬಂದು ನಿಮಗೆ ಪೆನ್ಸಿಲಿನ್ ಇಂಜೆಕ್ಷನ್ಸ್ ಅಂತ ಕೂಡ ಕೊಡ್ತಾರೆ. ಈ ನಾನೇನು ಅಬೌವ್ ಮೆನ್ಷನ್ಡ್ ಮೆಡಿಸಿನ್ಸ್ ಹೇಳಿದೆ, ಇದೆಲ್ಲ ಕೂಡ ರೆಡಿಯಾಗಿರೋದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿಕೊಂಡು ಇವರು ಈ ಒಂದು ಮೆಡಿಸಿನ್ಸ್ನ ಕ್ರಿಯೇಟ್ ಮಾಡಿರ್ತಾರೆ ಅಥವಾ ಪ್ರಿಪೇರ್ ಮಾಡಿರ್ತಾರೆ. ಡಿಪೆಂಡಿಂಗ್ ಅಪಾನ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಅಂದರೆ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ
ಈ ಮೆಡಿಸಿನ್ಸ್ ರೆಡಿ ಆಗಿರುತ್ತಲ್ಲ, ಇದು ನಮ್ಮ ಬಾಡಿಗೆ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ ಏನಿರುತ್ತೆ ಅಥವಾ ನಮಗೆ ಹುಷಾರಿಲ್ಲದೆ ಮಾಡೋವಂಥ ಆರ್ಗ್ಯಾನಿಸಮ್ಸ್ ಏನಿದೆ ಅಂಥದನ್ನು ಇದು ಸಾಯಿಸುತ್ತೆ ಅಥವಾ ಅದು ಬೆಳೆಯದೇ ಇರೋ ಥರ ನೋಡ್ಕೊಳ್ಳುತ್ತೆ. ಸಚ್ ಮೆಡಿಸಿನ್ಸ್ ಆರ್ ಕಾಲ್ಡ್ ಆ್ಯಂಟಿಬಯೋಟಿಕ್ಸ್. ಅದಕ್ಕೆ ನಾವು ಇನ್ಫೆಕ್ಷನ್ ಆಗಬಾರ್ದು ಅಂತೆಲ್ಲ ಹೇಳ್ಬಿಟ್ಟು ಕೊಡ್ತಾರಲ್ಲ ಆ್ಯಂಟಿಬಯೋಟಿಕ್ಸ್, ಅದನ್ನು ಅದಕ್ಕೆ ಯೂಸ್ ಮಾಡೋದು. ದೀಸ್ ಡೇಸ್ ಎ ನಂಬರ್ ಆಫ್ ಆ್ಯಂಟಿಬಯೋಟಿಕ್ಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ. ಇವಾಗ ಬಂದು ಎಷ್ಟೊಂದು ಬ್ಯಾಕ್ಟೀರಿಯಾ ಮತ್ತು ಫಂಗೈ ಎಲ್ಲ ಯೂಸ್ ಮಾಡಿ ನಾವು ಆ್ಯಂಟಿಬಯೋಟಿಕ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೋಡಿ, ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸಿಲಿನ್ ಆ್ಯಂಡ್ ಎಥ್ರೋಮೈಸಿನ್ ಅನ್ನೋಂಥ ಕೆಲವು ಆ್ಯಂಟಿಬಯೋಟಿಕ್ಸ್ನ ನಾವು ಫಂಗೈ ಮತ್ತು ಬ್ಯಾಕ್ಟೀರಿಯಾ ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟ್ ಮಾಡ್ತೀವಿ ಅಥವಾ ಪ್ರಿಪೇರ್ ಮಾಡ್ತೀವಿ. ದಿ ಆ್ಯಂಟಿಬಯೋಟಿಕ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಗ್ರೋಯಿಂಗ್ ಸ್ಪೆಸಿಫಿಕ್ ಮೈಕ್ರೋ ಆರ್ಗನಿಸಮ್ಸ್ ಆ್ಯಂಡ್ ಆರ್ ಯೂಸ್ ಟು ಕ್ಯೂರ್ ವೆರೈಟಿ ಆಫ್ ಡಿಸೀಸಸ್. ಈ ಒಂದು ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಎಷ್ಟೊಂದು ರೀತಿ ಕಾಯಿಲೆನೆಲ್ಲ ನಾವು ವಾಸಿ ಮಾಡ್ಬೋದು ಅಥವಾ ಅದು ಬೆಳೀದೇ ಇರೋ ಥರ ತಡಿಬೋದು. ಆದರೆ ನಾವು ಎಲ್ಲ ಮೈಕ್ರೋಬ್ಸ್ನೂ ಯೂಸ್ ಮಾಡೋಕ್ಕಾಗಲ್ಲ. ಸಮ್ ಸ್ಪೆಸಿಫಿಕ್ ಅಂದರೆ ಇಂಥದ್ದೇ ಮೈಕ್ರೋಬ್ಸ್ನ ಅಂತ ನಾವು ಯೂಸ್ ಮಾಡಿದ್ರೆ ಮಾತ್ರ ಈ ಔಷಧಿ ರೆಡಿ ಆಗೋದು ಅಥವಾ ಆ್ಯಂಟಿಬಯೋಟಿಕ್ಸ್ ರೆಡಿ ಆಗೋವಂಥದ್ದು. ಆ್ಯಂಟಿಬಯೋಟಿಕ್ಸ್ನ ಈ ನೀವು ಕುರಿಗಳಿಗೆ ಮತ್ತು ಈ ಕೋಳಿಗಳೆಲ್ಲ ಸಾಕಾಣಿಕೆ ಮಾಡ್ತಾರಲ್ಲ, ಲೈವ್ ಸ್ಟಾಕ್ ಅಂತ, ಹಸುಗಳಿರ್ಬೋದು ಅಲ್ಲೆಲ್ಲ, ಅದಕ್ಕೆ ಊಟದ ಜೊತೆ ಕೂಡ ಕೊಡ್ತಾರೆ. ಯಾಕೆಂದರೆ ಅನಿಮಲ್ಸಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂತೇಳ್ಬಿಟ್ಟು. ದೇ ಆರ್ ಆಲ್ಸೋ ಯೂಸ್ ಟು ಕಂಟ್ರೋಲ್ ಮೆನಿ ಪ್ಲ್ಯಾಂಟ್ ಡಿಸೀಸಸ್. ಗಿಡಗಳಿಗೆ ಎಷ್ಟೊಂದು ಕಾಯಿಲೆ ಬರುತ್ತಲ್ಲ ಅದನ್ನೆಲ್ಲ ಕೂಡ ಕಂಟ್ರೋಲ್ ಮಾಡ್ತಾರೆ ಈ ಆ್ಯಂಟಿಬಯೋಟಿಕ್ಸ್ ಅಥವಾ ಈ ಮೈಕ್ರೋಬ್ಸಿಂದ ರೆಡಿ ಮಾಡಿರೋಂಥ ಮೆಡಿಸಿನ್ಸ್ ಯೂಸ್ ಮಾಡಿ. ಇಲ್ಲಿ ನೋ ದಿಸ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಕೊಟ್ಟಿದ್ದಾರೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ರಿಮೆಂಬರ್ ದಟ್ ಆ್ಯಂಟಿಬಯೋಟಿಕ್ಸ್ ಶುಡ್ ಬಿ ಟೇಕನ್ ಓನ್ಲಿ ಆನ್ ದಿ ಅಡ್ವೈಸ್ ಆಫ್ ದಿ ಕ್ವಾಲಿಫೈಡ್ ಡಾಕ್ಟರ್. ಅಂದರೆ ಡಾಕ್ಟರ್ ನಮಗೆ ಔಷಧಿ ಬರೆದು ಕೊಡ್ತಾರಲ್ಲ ಒಂದು ಸ್ಲಿಪ್ಪಲ್ಲಿ, ಅದನ್ನ ಇಟ್ಕೊಂಡ್ರೆ ಮಾತ್ರ ನಾವು ಆ್ಯಂಟಿಬಯೋಟಿಕ್ಸ್ ತೊಗೊಳ್ಬೇಕು. ಸುಮ್ಮನೆ ಏನೋ ಜ್ವರ ಬಂದಿದೆ ನನಗೊಂದು ಆ್ಯಂಟಿಬಯೋಟಿಕ್ಸ್ ಕೊಡಿ ಅಂತ ತೊಗೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಆಲ್ಸೋ ಯು ಮಸ್ಟ್ ಕಂಪ್ಲೀಟ್ ದಿ ಕೋರ್ಸ್ ಪ್ರಿಸ್ಕ್ರೈಬ್ಡ್ ಬೈ ದ ಡಾಕ್ಟರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಇದನ್ನು 3 days ತೊಗೊಳ್ಳಿ ಅಥವಾ 1 week ತೊಗೊಳ್ಳಿ ಅಂತ ಹೇಳಿರ್ತಾರೆ ಆ್ಯಂಟಿಬಯೋಟಿಕ್ಸ್, ಬೆಳಗ್ಗೆ ಒಂದು ಸರಿ ಸಾಯಂಕಾಲ ಒಂದು ಸರಿ ಅಂತ. ನೀವೇನು ಮಾಡ್ತೀರಾ, ಒಂದು ದಿನ ತೊಗೊಳ್ತೀರಾ, 2 ದಿನ ತೊಗೊಳ್ತೀರಾ, ಓಕೆ ನನಗೆ ಏನು ಇವಾಗ ಜ್ವರ ಎಲ್ಲ ಕಮ್ಮಿ ಆಗಿದೆ, ನನಗೆ ಓಕೆ ಏನು ಇನ್ಫೆಕ್ಷನ್ಸ್ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಡ್ತೀರಾ. ಅದು ಮಾಡಬಾರ್ದು. ಇಫ್ ಯು ಟೇಕ್ ಆ್ಯಂಟಿಬಯೋಟಿಕ್ಸ್ ವೆನ್ ನಾಟ್ ನೀಡೆಡ್ ಆರ್ ಇನ್ ರಾಂಗ್ ಡೋಸಸ್, ಇಟ್ ಮೇ ಮೇಕ್ ದಿ ಡ್ರಗ್ ಲೆಸ್ ಎಫೆಕ್ಟಿವ್ ವೆನ್ ಯು ಮೈಟ್ ನೀಡ್ ಇನ್ ದಿ ಫ್ಯೂಚರ್. ಅಂದರೆ ಈಗ ನಿಮಗೆ ಯಾವ್ದು ಸಿಕ್ಕಿದ್ರೆ ಅದು ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು ಅಥವಾ ಜಾಸ್ತಿ ತೊಗೊಳ್ಳೋದು ಅಥವಾ ಕಮ್ಮಿ ತೊಗೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ರಿ, ಇಂಪ್ರಾಪರ್ ಯೂಸೇಜ್ ಮಾಡ್ತಾಯಿದ್ರಿ ಅಂತೇಳಿದ್ರೆ ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿಬಿಡುತ್ತೆ. ಒಂದು ವೇಳೆ ಫ್ಯೂಚರಲ್ಲಿ ನಮಗೆ ಮತ್ತೆ ಏನಾದರೂ ಜ್ವರ ಬಂದಾಗ ಆ ಥರ ಹುಷಾರಿಲ್ಲದೆ ಇರೋ ಥರ ಆದಾಗ ನಮ್ಮ ಬಾಡಿ ರೆಸ್ಪಾಂಡ್ ಮಾಡಲ್ಲ ಆ ಮೆಡಿಸಿನ್ಸ್ಗೆ. ಮತ್ತು ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಆಲ್ಸೋ ಆ್ಯಂಟಿಬಯೋಟಿಕ್ಸ್ ಟೇಕನ್ ಅನ್ನೆಸೆಸರಿಲಿ ಮೇ ಕಿಲ್ ದಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇನ್ ದಿ ಬಾಡಿ. ಈ ಆ್ಯಂಟಿಬಯೋಟಿಕ್ಸ್ ಏನಿದೆ ಅದು ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಹೋಗಿ ನಮಗೆ ಬೇಕಾಗಿರೋಂಥ ಬ್ಯಾಕ್ಟೀರಿಯಾನ ಕೂಡ ಸಾಯಿಸಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ನಮ್ಮ ಬಾಡಿಯಲ್ಲಿ ಕೂಡ ಎಷ್ಟೊಂದು ರೀತಿ ಬ್ಯಾಕ್ಟೀರಿಯಾ ಇರುತ್ತೆ ಮತ್ತು ನಮಗೆ ಡೈಜೆಷನ್ ಆಗೋಕ್ಕೆ ಕೂಡ ಎಷ್ಟೊಂದು ಬ್ಯಾಕ್ಟೀರಿಯಾಸ್ ಹೆಲ್ಪ್ ಮಾಡುತ್ತೆ. ನಾವು ಈ ಥರ ತುಂಬ ಜಾಸ್ತಿ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದ್ರಿಂದ ಅವು ಕೂಡ ಸತ್ತೋದ್ರೆ ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಕೂಡ ಬರುತ್ತೆ. ಆ್ಯಂಟಿಬಯೋಟಿಕ್ಸ್ ಹವೆವರ್ ನಾಟ್ ಎಫೆಕ್ಟಿವ್ ಅಗೇನ್ಸ್ಟ್ ಕೋಲ್ಡ್ ಆ್ಯಂಡ್ ಫ್ಲೂ ಆ್ಯಸ್ ದೀಸ್ ಆರ್ ಕಾಸ್ಡ್ ಬೈ ವೈರಸಸ್. ನೋಡಿ, ಕೋಲ್ಡ್, ನಿಮಗೆ ಕೆಲವು ಕೋಲ್ಡ್ ಸಿಮ್ಟಮ್ಸ್ ಅಥವಾ ವೈರಲ್ ಫೀವರ್ ಇರ್ಬೋದು ಅಥವಾ ಫ್ಲೂ ಇರ್ಬೋದು, ಈ ರೀತಿ ಬಂದಾಗ ಇದು ಆ್ಯಂಟಿಬಯೋಟಿಕ್ಸ್ ಯೂಸ್ ಆಗೋಲ್ಲ. ನೀವು ಜ್ವರದಲ್ಲೂ ಕೂಡ ಬ್ಯಾಕ್ಟೀರಿಯಲ್ ಫೀವರ್ಸ್ ಮತ್ತು ವೈರಲ್ ಫೀವರ್ಸ್ 2 ಬರುತ್ತೆ. ಬ್ಯಾಕ್ಟೀರಿಯಸ್ಸಿಂದ ಬಂದಿರೋವಂಥದಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ಬೋದು. ಆದರೆ ವೈರಲ್ ಫೀವರ್ಸ್ಗೆ ಅಥವಾ ವೈರಲ್ಸಿಂದ ಬಂದಿರೋಂಥ ಫೀವರ್ಸ್ಗೆ ಯಾವುದಕ್ಕೂ ಕೂಡ ಆ್ಯಂಟಿಬ್ಯಾಕ್ಟೀರಿಯಲ್ ಮೆಡಿಸಿನ್ಸು ವರ್ಕ್ ಆಗೋಲ್ಲ, ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗೋಲ್ಲ. ಅದರಿಂದ ಯಾವುದೇ ರೀತಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ಮೆಡಿಸಿನ್ಸ್ ತೊಗೊಳ್ಬಾರ್ದು. ಜಸ್ಟ್ ಒಂದು ಡಾಕ್ಟರ್ ಶಾಪ್ಗೆ ಹೋದರೆ ಅವರು ಏನು ತೊಗೊಳ್ಬೇಕು ಅಂತ ಡಯಾಗ್ನೈಸ್ ಮಾಡಿಬಿಟ್ಟು ಏನು ತೊಗೊಳ್ಬೇಕಂತ ನಿಮ್ಗೆ ಹೇಳ್ತಾರೆ. ಈಗ ಈ ಮೈಕ್ರೋಬಿಯಲ್ ಮೆಡಿಸಿನ್ಸ್ ಅಥವಾ ಮೆಡಿಸಿನ್ಸ್ನ ನಾವು ಮೈಕ್ರೋಬ್ಸಿಂದ ಮೆಡಿಸಿನ್ಸ್ನ ಏನು ರೆಡಿ ಮಾಡ್ತೀವಿ, ಅದಕ್ಕೆ ಒಬ್ಬರು ತುಂಬ ಇಂಪಾರ್ಟೆಂಟ್, ಈ ಫೀಲ್ಡಲ್ಲಿ ಒಬ್ಬ ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ನಾವು ಇವಾಗ ಅವ್ರ ಬಗ್ಗೆ ನಾವು ತಿಳ್ಕೊತೀವಿ. ಇನ್ 1929 ಅಲೆಕ್ಸಾಂಡರ್ ಫ್ಲೆಮಿಂಗ್ ವಾಸ್ ವರ್ಕಿಂಗ್ ಆನ್ ಎ ಕಲ್ಚರ್ ಆಫ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ. 1929 ಇವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಕೇಳಿರ್ತೀರ. ಇವರು ಒಂದು ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಮೇಲೆ ರಿಸರ್ಚ್ ಮಾಡ್ತಾಯಿದ್ರು. ಸಡನ್ನಾಗಿ ಕಲ್ಚರ್ ಪ್ಲೇಟ್ಸ್ ಅಂತ ಬರುತ್ತೆ, ನಾನು ಒಂದು ವಿಡಿಯೋ ಕೂಡ ತೋರಿಸ್ತೀನಿ, ಜಸ್ಟ್ ಎ ಸೆಕೆಂಡ್ ನೋಡಿ. ಇವನ್ನ ಕಲ್ಚರ್ ಪ್ಲೇಟ್ಸ್ ಅಂತೀವಿ. ಇದು ಸಿಂಪಲ್ ಇಷ್ಟೇ. ಇದರಲ್ಲಿ ಈ ಬ್ಯಾಕ್ಟೀರಿಯಾಸ್ಗೆ ಅಥವಾ ವೈರಸ್ಗಳಿಗೆ ಬೇಕಾಗಿರೋಂಥ ಫುಡ್ ಇರುತ್ತೆ. ಇದರಲ್ಲಿ ಈ ಒಂದು ಸಣ್ಣ ಪ್ಲೇಟ್ ಥರ ಅದರಲ್ಲಿ ಫುಡ್ ಇರುತ್ತೆ. ಏನು ಮಾಡ್ತಾರೆ ಡಾಕ್ಟರ್ಸ್ ಅಂತ ಹೇಳಿದ್ರೆ, ಯಾವುದಕ್ಕೆ ಯಾವ ಬ್ಯಾಕ್ಟೀರಿಯಾಗೆ ಯಾವ ಮೆಡಿಸಿನ್ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಈಕ್ವಲ್ ಪಾರ್ಟ್ಸ್ ಥರ ಮಾಡಿಬಿಟ್ಟು ಅಥವಾ ಒಂದೊಂದು ಸ್ಲೈಡ್ ಅಥವಾ ಒಂದೊಂದು ಈ ಕಲ್ಚರ್ ಪ್ಲೇಟಲ್ಲಿ ಒಂದೊಂದು ಬ್ಯಾಕ್ಟೀರಿಯಾನ ಬಿಟ್ಬಿಟ್ಟು ಅದಕ್ಕೆ ಒಂದೊಂದು ಫುಡ್ ಒಂದೊಂದು ಥರ ಬಿಟ್ಬಿಟ್ಟು ಯಾವುದರಲ್ಲಿ ಅದು ಸತ್ತೋಗ್ತಾ ಇದೆ, ಯಾವ ಫುಡ್ ಕನ್ಸ್ಯೂಮ್ ಮಾಡೋಕ್ಕಾಗದೆ ಸತ್ತೋಗ್ತಾ ಇದೆ, ಅದಕ್ಕೆ ಮಾತ್ರ ಅವರು
ರಿಸರ್ಚಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಈ ರೀತಿ ಇವ್ರ ಕಲ್ಚರ್ ಪ್ಲೇಟಲ್ಲೂ ಕೂಡ ಒಂದು ಗ್ರೀನ್ ಮೌಲ್ಡ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಈಗ ಶುಗರ್ಸ್ ಈ ಊಟ ಥರ ಏನು ಇಟ್ಟಿರ್ತಾರೆ ಆ ಬ್ಯಾಕ್ಟೀರಿಯಾಸ್ಗೆ, ಅಲ್ಲಿ ಒಂದು ಗ್ರೀನ್ ಕಲರ್ ಮೌಲ್ಡ್ ಫಾರ್ಮ್ ಆಯಿತು. ಈ ಬೂಸ್ಟ್ ಹಿಡಿದಿತ್ತೆ ಅಂತಾರಲ್ಲ ಆ ರೀತಿ. ಈ ಅಬ್ಸರ್ವ್ ದಟ್ ದ ಪ್ರೆಸೆನ್ಸ್ ಆಫ್ ಮೌಲ್ಡ್ ಪ್ರಿವೆಂಟೆಡ್ ದಿ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಇವ್ರೇನು ಅಬ್ಸರ್ವ್ ಮಾಡೋದು ಅಂದರೆ ಈ ಮೌಲ್ಡಿಂದ ಈ ಬ್ಯಾಕ್ಟೀರಿಯಾ ಬೆಳೆಯೋದು ಕಮ್ಮಿ ಆಯಿತು. ಮೌಲ್ಡ್ ಮಾತ್ರ ಬೆಳೀತಾ ಇತ್ತು ಅಷ್ಟೇ ಹೊರತು ಬ್ಯಾಕ್ಟೀರಿಯಾಸ್ ಯಾವುದು ಬೆಳೀತಿರಲಿಲ್ಲ. ಇನ್ಫ್ಯಾಕ್ಟ್ ಇಟ್ ಆಲ್ಸೋ ಕಿಲ್ಡ್ ಮೆನಿ ಆಫ್ ದಿಸ್ ಬ್ಯಾಕ್ಟೀರಿಯಾ. ಅದ್ರ ಬೆಳೆಯೋಕ್ಕೆ ಬಿಡದೇ ಇರೋದ್ರ ಜೊತೆ ಎಷ್ಟೊಂದು ಬ್ಯಾಕ್ಟೀರಿಯಾನ ಈ ಮೌಲ್ಡ್ ಕೂಡ ಅದನ್ನು ಸಾಯಿಸ್ತಾ ಇತ್ತು, ಅಂದರೆ ಬ್ಯಾಕ್ಟೀರಿಯಾನ ಡಿಸ್ಟ್ರಾಯ್ ಮಾಡ್ತಾಯಿತ್ತು. ಈ ರೀತಿ ಈ ಮೌಲ್ಡ್ ಯೂಸ್ ಮಾಡ್ಕೊಂಡೇ ಅವರು ಪೆನ್ಸಿಲಿನ್ ಅನ್ನೋದನ್ನು ಪ್ರಿಪೇರ್ ಮಾಡಿದ್ದು. ಪೆನ್ಸಿಲಿನ್ ಅಂದರೆ ನಮಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ, ಅದನ್ನು ಪೆನ್ಸಿಲಿನ್, ಅದನ್ನು ಇವರು ಪ್ರಿಪೇರ್ ಮಾಡ್ತಾರೆ. ಓಕೆ, ನೌ ವಿ ಫಿನಿಶ್ ಸ್ಟಡಿಂಗ್ ಕಮರ್ಷಿಯಲ್ ಯೂಸ್ ಆ್ಯಂಡ್ ಮೆಡಿಸಿನಲ್ ಯೂಸ್ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ಸ್. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಟರ್ಮ್, ಇನ್ನೊಂದು ಟರ್ಮ್ ಇದೆ, ಅದು ವ್ಯಾಕ್ಸಿನ್ ಅಂತ. ನೋಡಿ, ಏನು ವ್ಯಾಕ್ಸಿನ್ ಅಂದರೆ, ವೆನ್ ಎ ಡಿಸೀಸ್ ಕ್ಯಾರಿಂಗ್ ಮೈಕ್ರೋಬ್ ಎಂಟರ್ಸ್ ಅವರ್ ಬಾಡಿ, ದ ಬಾಡಿ ಪ್ರೊಡ್ಯೂಸಸ್ ಆ್ಯಂಟಿಬಾಡೀಸ್ ಟು ಫೈಟ್ ದಿ ಇನ್ವೇಡರ್. ನೋಡಿ, ಯಾವುದಾದ್ರು ಒಂದು ನಮ್ಮ ಕಾಯಿಲೆ ಥರ ಅಂತ ಯಾವುದಾದ್ರು ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಏನಾದರೂ ನಮ್ಮ ಬಾಡಿ ಒಳಗೆ ಎಂಟರ್ ಆಯಿತು ಅಂದರೆ ನಮ್ಮ ಬಾಡಿಯಲ್ಲೇ ನಮ್ಮದು ಇಮ್ಯುನಿಟಿ ಸಿಸ್ಟಮ್ ಇರುತ್ತೆ. ಅದೇನು ಮಾಡುತ್ತೆ, ಆ್ಯಂಟಿಬಾಡೀಸ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಒಂದು ಸೆಲ್ಸ್ನ ಕಳಿಸುತ್ತೆ. ಈ ಸೆಲ್ಸ್ ಏನು ಮಾಡುತ್ತೆ, ಆ ಒಂದು ಮೈಕ್ರೋಬ್ಸ್ನ ಕೊಲ್ಲುತ್ತೆ. ದಿ ಬಾಡಿ ಆಲ್ಸೋ ರಿಮೆಂಬರ್ಸ್ ಹೌ ಟು ಫೈಟ್ ದಿ ಮೈಕ್ರೋಬ್ ಇಫ್ ಇಟ್ ಎಂಟರ್ಸ್ ಅಗೈನ್. ಒಂದು ಸರಿ ವೈರಸ್ ನಮಗೆ ಬಂದೋಗಿತ್ತು ಅಥವಾ ಒಂದು ಸರಿ ವೈರಸ್ ಬಂದೋಗಿದೆ ಅಂತ ಹೇಳಿದ್ರೆ ಆಗ ನಮ್ಮ ಬಾಡಿಯಲ್ಲಿ ಆ ಇನ್ಫಾರ್ಮೇಷನ್ ಇರುತ್ತೆ, ಇದನ್ನು ಈ ರೀತಿ ಆ್ಯಂಟಿಬಾಡೀಸ್ ರೆಡಿ ಮಾಡಿ ಈ ಒಂದು ವೈರಸ್ನ ಡಿಸ್ಟ್ರಾಯ್ ಮಾಡಿದ್ದೀವಿ ಅಂತ. ಅದು ನಮ್ಮ ಲೈಫಲ್ಲಿ ಎಷ್ಟು 50 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು, ಎಷ್ಟು ವರ್ಷ ಆದಮೇಲೆ ನಮಗೆ ಈ ವೈರಸ್ ಬಂದರೂ ಕೂಡ ನಮ್ಮ ಬಾಡಿ ಏನು ಮಾಡುತ್ತೆ, ಅದನ್ನು ಮತ್ತೆ ಡಿಸ್ಟ್ರಾಯ್ ಮಾಡುತ್ತೆ. If dead or weakened microbes are introduced into a healthy body, the body fights and kills the invading bacteria by producing suitable antibodies. ಇಲ್ಲಿ ಸಿಂಪಲ್ ಇಷ್ಟೇ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಹೇಳಿದ್ನಲ್ಲ, ಒಂದು ಸರಿ ನಮ್ಮ ಬಾಡಿಗೆ ವೈರಸ್ ಬಂತು ಅಂದರೆ ಅದನ್ನು ಫೈಟ್ ಮಾಡೋಕ್ಕೆ, ಅದೇ ಥರದ ವೈರಸ್ನ ಫೈಟ್ ಮಾಡೋಕ್ಕೆ ನಮ್ಮ ಬಾಡಿ ಒಂದು ರೀತಿ ಸೆಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಈಗ ಏನು ಮಾಡ್ತಾರೆ ಇಲ್ಲಿ ವ್ಯಾಕ್ಸಿನಲ್ಲಿ ಅಂತ ಹೇಳಿದ್ರೆ, ಒಂದು ವೈರಸ್ ಯಾವುದು ನಮ್ಗೆ ತುಂಬ ಕಾಯಿಲೆ ಉಂಟು ಮಾಡುತ್ತೆ, ತುಂಬ ಕಷ್ಟ ಕೊಡುತ್ತೆ ಅಂಥ ವೈರಸ್ನ ಇವ್ರೇನು ಮಾಡ್ತಾರೆ, ತುಂಬ ವೀಕ್ ಸ್ಟ್ರೈನ್ಸ್ನ ತೊಗೊಳ್ತಾರೆ. ಅಂದರೆ ತುಂಬ ವೀಕ್ ಆಗಿರೋಂಥ ವೈರಸ್ನ ತೊಗೊಳ್ತಾರೆ. ಅದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಕೊರೋನಾ ಅನ್ಬೋದು, ಆ ಕೊರೋನಲ್ಲಿ ವೀಕ್ ಆಗಿರೋಂಥ ಕೊರೋನಾ ವೈರಸ್ನ ತೊಗೊಂಡು ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಆವಾಗ ನಮ್ಮ ಬಾಡಿಗೆ ಅದರಿಂದ ಏನು ತೊಂದರೆ ಆಗೋಲ್ಲ, ಆದರೆ ನಮ್ಮ ಬಾಡಿಯಲ್ಲಿರೋಂಥ ಒಂದು ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ, ಈ ಕೊರೋನಾ ವಿರುದ್ಧ ಅಥವಾ ಈ ರೀತಿ ಯಾವ ವೈರಸ್ ಕಳಿಸಿರ್ತೀವಿ ಅದ್ರ ವಿರುದ್ಧ ಫೈಟ್ ಮಾಡೋದಕ್ಕೆ ಆ್ಯಂಟಿಬಾಡೀಸ್ನ ರೆಡಿ ಮಾಡುತ್ತೆ. ಆಗ ಇನ್ ಫ್ಯೂಚರಲ್ಲಿ ನಮಗೇನಾದರೂ ಈ ವೈರಸ್ ಅಟ್ಯಾಕ್ ಆದರೂ ಕೂಡ ಆವಾಗ ನಮಗೇನೂ ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಇದು ಮೊದಲೇ ಕಲ್ತಿರುತ್ತೆ, ವೀಕೆಂಡ್ ಸ್ಟ್ರೈನ್ಸ್ನ ಕಂಟ್ರೋಲ್ ಮಾಡೋದು ಕಲ್ತಿದ್ದರಿಂದ ನಮಗೆ ಅಲ್ಲಿ ತುಂಬ ಎಫೆಕ್ಟಿವ್ ಸ್ಟ್ರೈನ್ಸ್ ಅಥವಾ ತುಂಬ ತೊಂದರೆ ಮಾಡುವಂಥ ವೈರಸ್ಗಳು ಬಂದರೂ ಕೂಡ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ. ಇದರಿಂದ ಲೈಫ್ ಲಾಂಗ್ ನಾವು ಆರಾಮಾಗಿರ್ಬೋದು, ಆ ಕಾಯಿಲೆ ನಮಗೆ ಬರೋದೇ ಇಲ್ಲ. ಈ ರೀತಿಯೇ ವ್ಯಾಕ್ಸಿನ್ ವರ್ಕ್ ಆಗೋದು. ಸೆವರಲ್ ಡಿಸೀಸಸ್ ಇನ್ಕ್ಲೂಡಿಂಗ್ ಕೊಲೆರಾ, ಟ್ಯೂಬರ್ಕ್ಯುಲೋಸಿಸ್, ಸ್ಮಾಲ್ ಪಾಕ್ಸ್, ಹೆಪಟೈಟಿಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ವ್ಯಾಕ್ಸಿನೇಷನ್. ಈ ರೀತಿ ಕಾಯಿಲೆಗಳೆಲ್ಲ ಇಲ್ಲಿ ಮೇಲೆ ಹೇಳಿದ್ನಲ್ಲ, ಕೊಲೆರಾ, TB, ಸ್ಮಾಲ್ ಪಾಕ್ಸ್, ಇದೆಲ್ಲ ಈ ಥರ ಕಾಯಿಲೆಗಳನ್ನೆಲ್ಲ ವ್ಯಾಕ್ಸಿನೇಷನ್ ಹಾಕಿ ನಾವು ತಡಿಬೋದು. ನಿಮಗೂ ಆಗಾಗ ಸ್ಕೂಲ್ಸ್ ಹತ್ರ ಎಲ್ಲ ಬಂದು ಇಂಜೆಕ್ಷನ್ಸ್ ಹಾಕ್ತಾ ಇರ್ತಾರೆ, ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇರ್ತಾರೆ. ಅವೆಲ್ಲ ಕೂಡ ಕೆಲವು ಕಾಯಿಲೆಗಳಿಗೆ ಒಂದೊಂದಕ್ಕೊಂದೊಂದು ಕಾಯಿಲೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ಆ ವ್ಯಾಕ್ಸಿನೇಷನ್ ಹಾಕುವಂಥದ್ದು. ನೋಡಿ, ಎಡ್ವರ್ಡ್ ಜೆನ್ನರ್ ಅಂತ ಒಬ್ಬರು ವ್ಯಕ್ತಿಯವರು, ಇವರೇ 1798 ಸ್ಮಾಲ್ ಪಾಕ್ಸ್ಗೆ ವ್ಯಾಕ್ಸಿನ್ ಕಂಡುಹಿಡಿತಾರೆ. ಇನ್ ಯುವರ್ ಚೈಲ್ಡ್ಹುಡ್ ಯು ಮಸ್ಟ್ ಹ್ಯಾವ್ ಬಿನ್ ಗಿವನ್ ಇಂಜೆಕ್ಷನ್ಸ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಗೇನ್ಸ್ಟ್ ಸೆವರಲ್ ಡಿಸೀಸಸ್. ನಾನು ಹೇಳಿದ್ಮೇಲೆ ಎಷ್ಟೊಂದು ಇಂಜೆಕ್ಷನ್ಸ್ ಕೊಡ್ತಾರೆ, ವ್ಯಾಕ್ಸಿನ್ಸ್ ಅಂತೆಲ್ಲ, ಅದೇನೇ ಇದು. ಕೆನ್ ಯು ಪ್ರಿಪೇರ್ ಎ ಲಿಸ್ಟ್ ಆಫ್ ದೀಸ್ ಡಿಸೀಸಸ್, ಯು ಮೈ ಟೇಕ್ ಹೆಲ್ಪ್ ಫ್ರಮ್ ಯುವರ್ ಪೇರೆಂಟ್ಸ್. ಈ ರೀತಿ ನಿಮಗೆ ಚಿಕ್ಕ ವಯಸ್ಸಿಂದ ಯಾವ್ಯಾವುದಕ್ಕೆ ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ ಅಥವಾ ಯಾವ್ಯಾವ ಕಾಯಿಲೆಗೆ ನಾವು ಈ ರೀತಿ ಒಂದು ವ್ಯಾಕ್ಸಿನೇಷನ್ನ ಯೂಸ್ ಮಾಡ್ತೀವಿ ಅದರದ್ದೊಂದು ಲಿಸ್ಟ್ನ ನೀವು ಪ್ರಿಪೇರ್ ಮಾಡ್ಬೋದು. ಇಟ್ ಈಸ್ ಎಸೆನ್ಷಿಯಲ್ ಟು ಪ್ರೊಟೆಕ್ಟ್ ಆಲ್ ಚಿಲ್ಡ್ರನ್ ಅಗೇನ್ಸ್ಟ್ ದೀಸ್ ಡಿಸೀಸಸ್. ನೋಡಿ, ಇಂಥ ಕಾಯಿಲೆಗಳ ವಿರುದ್ಧ ನಾವು ಹೋರಾಟ ಮಾಡಿ ಎಲ್ಲ ಮಕ್ಕಳನ್ನೂ ಇದರಿಂದ ಕಾಪಾಡಬೇಕಾಗತ್ತೆ. ನೆಸೆಸರಿ ವ್ಯಾಕ್ಸಿನ್ಸ್ ಆರ್ ಅವೈಲಬಲ್ ಇನ್ ದಿ ನಿಯರ್ ಬೈ ಹಾಸ್ಪಿಟಲ್ಸ್. ಕೊಲೆರಾ, TB ಇದಕ್ಕೆಲ್ಲ ಏನಾದರೂ ಬಂದರೆ ಅದಕ್ಕೆ ವ್ಯಾಕ್ಸಿನ್ಸ್ ಎಲ್ಲ ಹಾಸ್ಪಿಟಲ್ಸಲ್ಲಿರುತ್ತೆ, ಅಲ್ಲಿ ವಿಸಿಟ್ ಮಾಡಿ ನಾವು ತೊಗೊಳ್ಬೋದು. ಯು ಮೈಟ್ ಆಲ್ಸೋ ಹ್ಯಾವ್ ಸೀನ್ ದಿ ಅಡ್ವರ್ಟೈಸ್ಮೆಂಟ್ ಆನ್ TV ಆ್ಯಂಡ್ ನ್ಯೂಸ್ ಪೇಪರ್ಸ್ ರಿಗಾರ್ಡಿಂಗ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಗೇನ್ಸ್ಟ್ ಪೋಲಿಯೋ. ನೀವು ಪೋಲಿಯೋ ವಿರುದ್ಧ ನಾವು ಹೋರಾಟ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಪೋಸ್ಟರ್ಸ್ ಎಲ್ಲ ನೋಡಿರ್ತೀರ. ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕ್ತಾರೆ ಚಿಕ್ಕ ಮಕ್ಕಳಿದ್ದಾಗ. ಇದೆಲ್ಲ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಪೋಲಿಯೋ ಡ್ರಾಪ್ಸ್ ಗಿವನ್ ಟು ಚಿಲ್ಡ್ರನ್ ಆರ್ ಆ್ಯಕ್ಚುಲಿ ವ್ಯಾಕ್ಸಿನ್. ಈ ಡ್ರಾಪ್ಸ್ ಏನಂದರೆ ಇದೊಂದು ವ್ಯಾಕ್ಸಿನ್. ಇದು ಒಂದು ಸರಿ ಇದು ನಮ್ಮ ಬಾಡಿ ಒಳಗೆ ಹೋಯ್ತು ಅಂದರೆ ನಮ್ಮ ಬಾಡಿ ಆ್ಯಂಟಿಬಾಡೀಸ್ ರೆಡಿ ಮಾಡ್ಕೊಳ್ಳುತ್ತೆ. ಆವಾಗ ಫ್ಯೂಚರಲ್ಲಿ ನಮ್ಗೆ ಯಾವತ್ತೂ ಕೂಡ ಪೋಲಿಯೋ ಬರಲ್ಲ. ಅದಕ್ಕೆ ಇದೆಲ್ಲ ವ್ಯಾಕ್ಸಿನ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ.
ಎ ವರ್ಲ್ಡ್ ವೈಡ್ ಕ್ಯಾಂಪೇನ್ ಅಗೇನ್ಸ್ಟ್ ಸ್ಮಾಲ್ ಪಾಕ್ಸ್ ಹ್ಯಾಸ್ ಫೈನಲಿ ಲೆಡ್ ಟು ಇಟ್ಸ್ ಎರಾಡಿಕೇಷನ್ ಫ್ರಮ್ ಮೋಸ್ಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ನೋಡಿ, ಸ್ಮಾಲ್ ಪಾಕ್ಸ್ ಕೂಡ ಮೊದಲು ಸ್ಮಾಲ್ ಪಾಕ್ಸ್ ಬಂದರೆ ಸತ್ತೋಗೋರು. ಸ್ಮಾಲ್ ಪಾಕ್ಸ್ದು ಒಂದು ಪಿಕ್ಚರ್ ತೋರಿಸ್ತೀನಿ ನೋಡಿ. ಈ ಪಿಕ್ಚರ್ ಬಂದು ಆ್ಯಕ್ಚುಲಿ ಸ್ಮಾಲ್ ಪಾಕ್ಸ್ ಅಲ್ಲ, ಚಿಕನ್ ಪಾಕ್ಸ್. ನಿಮಗೆ ಅಮ್ಮ ಬರುತ್ತೆ ಅಂತಾರಲ್ಲ ಆ ಥರ. ನಾನು ಸ್ಮಾಲ್ ಪಾಕ್ಸ್ ಬಂದು ಇದಕ್ಕಿಂತ ತುಂಬ ಜಾಸ್ತಿ ಈ ಥರ ಗಾಯಗಳ ಥರ ಆಗಿರುತ್ತೆ. ಅದು ತುಂಬ ಚೆನ್ನಾಗಿಲ್ಲ ನೋಡೋಕ್ಕೆ, ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇಲ್ಲ. ಇದೇ ಥರನೇ ಇದಕ್ಕಿಂತ 10 times ಜಾಸ್ತಿ ಆಗಿರುತ್ತೆ, ಮೈ ಫುಲ್ಲು ಆಗಿರುತ್ತೆ. ಇದರಿಂದ ಎಷ್ಟೊಂದು ಜನ ಸತ್ತೋಗ್ತಾರೆ ಕೂಡ. ಈ ರೀತಿ ಈ ಸ್ಮಾಲ್ ಪಾಕ್ಸು ತುಂಬ ದೊಡ್ಡ ಒಂದು ಕಾಯಿಲೆ ಆಗಿತ್ತು. ಈಗ ಆಲ್ಮೋಸ್ಟ್ ಆಲ್ ವರ್ಲ್ಡಲ್ಲಿ ಎಲ್ಲೋ ಕೆಲವು ಫ್ಯೂ ಕೇಸಸ್ ಬಿಟ್ಟು ಇನ್ಯಾರಿಗೂ ಕೂಡ ಸ್ಮಾಲ್ ಪಾಕ್ಸ್ ಬರಲ್ಲ. ಆ ರೀತಿ ನಾವು ವ್ಯಾಕ್ಸಿನೇಷನ್ ಎಲ್ಲ ಮಾಡಿ ಅದನ್ನು ನಿರ್ನಾಮ ಮಾಡಿದ್ದೀವಿ. ದೀಸ್ ಡೇಸ್ ವ್ಯಾಕ್ಸಿನ್ಸ್ ಆರ್ ಮೇಡ್ ಆನ್ ಎ ಲಾರ್ಜ್ ಸ್ಕೇಲ್ ಫ್ರಮ್ ಮೈಕ್ರೋ ಆರ್ಗನಿಸಮ್ಸ್ ಟು ಪ್ರೊಟೆಕ್ಟ್ ಹ್ಯೂಮನ್ಸ್ ಆ್ಯಂಡ್ ಅದರ್ ಅನಿಮಲ್ಸ್ ಫ್ರಮ್ ಸೆವರಲ್ ಡಿಸೀಸಸ್. ನೋಡಿರಿ, ಹಳೆ ಕಾಲದಲ್ಲಿ ಚಿಕ್ಕ ಪುಟ್ಟದಾಗ ವ್ಯಾಕ್ಸಿನ್ ರೆಡಿ ಮಾಡ್ತಾಯಿದ್ರು, ಆದರೆ ಈಗ ತುಂಬ ಲಾರ್ಜ್ ಸ್ಕೇಲಲ್ಲಿ ವ್ಯಾಕ್ಸಿನ್ಸ್ ರೆಡಿ ಮಾಡ್ತಾಯಿದ್ದಾರೆ. ಆಲ್ ಓವರ್ ವರ್ಲ್ಡ್ ಎಲ್ಲ ಕಡೆ ವ್ಯಾಕ್ಸಿನೇಷನ್ ನಡೀತಾ ಇರುತ್ತೆ. ಈಗ ಹೊಸ ಕಾಯಿಲೆಗೆ ಬಿಟ್ಟು ಹಳೇದು ಏನೇನು ಕಾಯಿಲೆಗಳಿದೆ ಎಲ್ಲದಕ್ಕೂ ವ್ಯಾಕ್ಸಿನೇಷನ್ಸ್ ಇದೆ. ಇದು ಬರೀ ಹ್ಯೂಮನ್ಸ್ಗೆಲ್ಲ, ಅನಿಮಲ್ಸ್ಗೂ ಕೂಡ ಯಾವುದೇ ಕಾಯಿಲೆ ಬರದೇ ಇರೋ ಥರ ವ್ಯಾಕ್ಸಿನೇಷನ್ಸ್ ಮಾಡಿದ್ದೀವಿ. ಓಕೆ, ಈಗ ನಾವು ಮೈಕ್ರೋಬ್ಸಿಂದ ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ. ಮೆಡಿಸಿನಲ್ಲಿ ಯೂಸ್ ನೋಡಿದ್ವಿ, ಕಮರ್ಷಿಯಲ್ ಯೂಸ್ ನೋಡಿದ್ವಿ, ಯಾವ ರೀತಿ ವ್ಯಾಕ್ಸಿನ್ಸ್ ರೆಡಿ ಮಾಡ್ತಾರೆ ಎಲ್ಲ ನೋಡಿದ್ವಿ. ಈಗ ನಾನು ಒಂದು ಟರ್ಮ್ ಹೇಳಿದ್ದೆ ನಿಮಗೆ, ಬ್ಯಾಕ್ಟೀರಿಯಾ ಸಾಯಿಲಲ್ಲಿರುತ್ತೆ, ಅದು ಗಿಡಗಳು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಯಾವ ರೀತಿ ನೋಡಿ, ಇಲ್ಲಿದೆ ಪೇಜ್ ನಂಬರ್ 21ನಲ್ಲಿ. ಇನ್ಕ್ರೀಸಿಂಗ್ ಸಾಯಿಲ್ ಫರ್ಟಿಲಿಟಿ, ಸಮ್ ಬ್ಯಾಕ್ಟೀರಿಯಾ ಆ್ಯಸ್ ಶೋನ್ ಇನ್ ಫಿಗರ್ 2.7, ಈ ಥರದ್ದು ಸೈನೋಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು ಆರ್ ಏಬಲ್ ಟು ಫಿಕ್ಸ್ ನೈಟ್ರೋಜನ್ ಫ್ರಮ್ ಅಟ್ಮಾಸ್ಫಿಯರ್ ಟು ಎನ್ರಿಚ್ ಸಾಯಿಲ್ ವಿತ್ ನೈಟ್ರೋಜನ್ ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ಫರ್ಟಿಲಿಟಿ. ಅಂದರೆ ಗಿಡಗಳಿಗೂ ಕೂಡ ನೈಟ್ರೋಜನ್ ಬೇಕಾಗುತ್ತೆ, ಆದರೆ ನೈಟ್ರೋಜನ್ನ ಇದು ಮೂಗಿಂದ ಮತ್ತು ಲೀವ್ಸಿಂದ ತೊಗೊಳ್ಳಲ್ಲ, ಇದು ಇದರ ರೂಟ್ಸಿಂದ ತೊಗೊಳುತ್ತೆ. ಆ ರೂಟ್ಸ್ ಎಲ್ಲಿರುತ್ತೆ ರೂಟ್ಸು? ಮಣ್ಣಲ್ಲಿರುತ್ತೆ. ಮಣ್ಣಲ್ಲಿರೋಂಥ ನೈಟ್ರೋಜನ್ ಕಾಂಪೌಂಡ್ಸ್ನ ಇದು ಅಬ್ಸರ್ವ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ನಿಟ್ರೇಟ್ಸ್ನ ಮತ್ತು ನೈಟ್ರೇಟ್ಸ್ನ ಕನ್ಸ್ಯೂಮ್ ಮಾಡುತ್ತೆ. ಕೆಲವು ಸರಿ ಈ ಸಾಯಿಲಲ್ಲಿ ಈ ಥರ ನೈಟ್ರೋಜನ್ ಎಲ್ಲ ಕಮ್ಮಿ ಆಗಿತ್ತು, ನೈಟ್ರೋಜನ್ ಕಾಂಪೌಂಡ್ಸ್ ಅಂದಾಗ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತೆ, ಅಟ್ಮಾಸ್ಫಿಯರಲ್ಲಿರೋಂಥ ಗಾಳಿಯಲ್ಲಿರೋಂಥ ನೈಟ್ರೋಜನ್ನ ತೊಗೊಂಡು ಅದನ್ನು ಸಾಯಿಲ್ಗೆ ಇಂಡ್ಯೂಸ್ ಮಾಡುತ್ತೆ. ಇದನ್ನು ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಮತ್ತು ಈ ಮೈಕ್ರೋಬ್ಸ್ನ ನಾವು ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್ ಅಂತ ಕರಿತೀವಿ. ನೋಡಿ, ಇದು ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಅಂತ. ಇದು ಒಂದು ಎಕ್ಸಾಂಪಲ್. ಇದು ಗಾಳಿಯಲ್ಲಿರೋಂಥ ನೈಟ್ರೋಜನ್ನ ತೊಗೊಂಡು ಸಾಯಿಲ್ ಒಳಗೆ ನೈಟ್ರೇಟ್ ಕಾಂಪೌಂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೈಟ್ರೋಜನ್ ಫಿಕ್ಸೇಷನ್ ಬಗ್ಗೆ ಆಯಿತು. ಈಗ ಕ್ಲೀನಿಂಗ್ ಆಫ್ ಎನ್ವಿರಾನ್ಮೆಂಟ್. ಮೈಕ್ರೋಬ್ಸು ನಮ್ಮ ಸರೌಂಡಿಂಗ್ಸ್ನ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಾ? ಯಾವ ರೀತಿ ಹೆಲ್ಪ್ ಮಾಡುತ್ತೆ ನೋಡೋಣ. ಇಲ್ಲಿ ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ. ಬೂಜೋ ಆ್ಯಂಡ್ ಪೆಹಲಿ, ಇಬ್ಬರು ಸ್ಟೂಡೆಂಟ್ಸ್ ನಾರ್ಮಲಿ ನಿಮ್ಮ ಥರನೇ, ಹ್ಯಾಡ್ ಅಬ್ಸರ್ವ್ ದಿ ಸ್ಕೂಲ್ ಗಾರ್ಡನರ್ ಮೇಕಿಂಗ್ ಮೆನ್ಯೂರ್. ಅವರು ಮೆನ್ಯೂರ್ ಮೇಕಿಂಗ್ನ ನೋಡ್ತಾರೆ. ಮೆನ್ಯೂರ್ ಅಂತ ಹೇಳಿದ್ರೆ ಗೊಬ್ಬರ ಅದೆಲ್ಲ ಹೇಳ್ತಾರಲ್ಲ ಗಿಡಗಳಿಗೆ ಹಾಕೋಕ್ಕೆ, ಆ ರೀತಿ ಇದನ್ನು ರೆಡಿ ಮಾಡೋದನ್ನು ನೋಡ್ತಾರೆ. ಅಲಾಂಗ್ ವಿತ್ ದರ್ ಫ್ರೆಂಡ್ಸ್ ದೇ ಕಲೆಕ್ಟೆಡ್ ವೇಸ್ಟ್ಸ್ ಆಫ್ ಪ್ಲಾಂಟ್ಸ್, ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಫ್ರಮ್ ನಿಯರ್ ಬೈ ಹೌಸಸ್ ಆ್ಯಂಡ್ ಗಾರ್ಡನ್ಸ್. ಇವರು ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂದ್ಕೊಳ್ತಾರೆ. ಇವರೇನು ಮಾಡ್ತಾರೆ, ಫ್ರೆಂಡ್ಸು ಇವರೆಲ್ಲ ಸೇರಿಬಿಟ್ಟು ಈ ಪ್ಲ್ಯಾಂಟ್ಸು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಬಿಸಾಕಿರ್ತಾರಲ್ಲ, ಫ್ರೂಟ್ಸು ಇದೆಲ್ಲ ಎಲೆಗಳು ಅದೆಲ್ಲ ತೊಗೊಳ್ತಾರೆ. ದೇ ಪುಟ್ ದೆಮ್ ಇನ್ ದ ಪಿಟ್ ಮೆಂಟ್ ಫಾರ್ ವೇಸ್ಟ್ ಡಿಸ್ಪೋಸಲ್. ಇವರು ವೇಸ್ಟ್ ಡಿಸ್ಪೋಸಲ್ಗೋಸ್ಕರ ಒಂದು ತಿಪ್ಪೆ ಟೈಪ್ ಮಾಡಿರ್ತಾರಲ್ಲ ಅಂಥದ್ರಲ್ಲಿ ಹಾಕ್ತಾರೆ. ಆಫ್ಟರ್ ಸಮ್ ಟೈಮ್ ಇಟ್ ಡಿಕಂಪೋಸ್ಡ್ ಆ್ಯಂಡ್ ಗಾಟ್ ಕನ್ವರ್ಟೆಡ್ ಇನ್ ಟು ಮೆನ್ಯೂರ್. ಸ್ವಲ್ಪ ದಿನಗಳ ನಂತರ ಇದೆಲ್ಲ ಫುಲ್ಲು ಕೊಳೆತುಬಿಟ್ಟು ಒಂದು ಡಿಕಂಪೋಸ್ ಆಗಿಬಿಟ್ಟು ಮೆನ್ಯೂರ್ ಆಗಿ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಬೂಜೆಗೆ ಮತ್ತು ಪೆಹಲಿಗೆ ಇದು ಏನಕ್ಕಾಯಿತು ಅಂತ ತಿಳ್ಕೊಳ್ಬೇಕು ಅನಿಸುತ್ತೆ. ನಾವು ಕೂಡ ತಿಳ್ಕೊಳ್ಳೋಣ, ನೋಡೋಣ. ಇಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ. ಟೇಕ್ 2 pots ಆ್ಯಂಡ್ ಫಿಲ್ ಈಚ್ ಪಾಟ್ ಆಫ್ ವಿತ್ ಸಾಯಿಲ್. 2 ಪಾಟ್ ತೊಗೊಳ್ಳಿ, ಎರಡರಲ್ಲೂ ಅರ್ಧ ಸಾಯಿಲ್ ಫಿಲ್ ಮಾಡಿ. ಮಾರ್ಕ್ ದಮ್ ಎ ಆ್ಯಂಡ್ ಬಿ. ಒಂದಕ್ಕೆ ಎ ಅಂತ ಹೆಸರಿಡಿ, ಒಂದಕ್ಕೆ ಬಿ ಅಂತ ಹೆಸರಿಡಿ. ಜಸ್ಟ್ ಒಂದು ಲೇಬಲ್ ಹಾಕಿದ್ರೆ ಓಕೆ. ಪುಟ್ ಪ್ಲಾಂಟ್ ವೇಸ್ಟ್ ಇನ್ ಪಾಟ್ ಎ ಆ್ಯಂಡ್ ಥಿಂಗ್ಸ್ ಲೈಕ್ ಪಾಲಿಥಿನ್ ಬ್ಯಾಗ್ಸ್, ಎಂಟಿ ಗ್ಲಾಸ್ ಬಾಟಲ್ಸ್ ಆ್ಯಂಡ್ ಬ್ರೋಕನ್ ಪ್ಲಾಸ್ಟಿಕ್ ಟಾಯ್ಸ್ ಇನ್ ಪಾಟ್ ಬಿ. ಒಂದು ಪಾಟಲ್ಲಿ, ಎ ಪಾಟಲ್ಲಿ ಏನಿದೆ ಇದರಲ್ಲಿ ನಾವು ನೇಚರಿಂದ ರೆಡಿಯಾಗಿರೋಂಥ ಈ ಪ್ಲ್ಯಾಂಟ್ ವೇಸ್ಟ್ ಇರ್ಬೋದು, ತರಕಾರಿ ಪೀಸ್ಗಳು, ಹಣ್ಣಿನ ಪೀಸ್ಗಳು, ಇಂಥದನ್ನು ಹಾಕ್ರಿ. ಅದೇ ಒಂದು ಪಾಟ್ ಬಿಯಲ್ಲಿ ಬಂದು ಪಾಲಿಥಿನ್ ಬ್ಯಾಗ್ಸ್, ಆರ್ಟಿಫಿಷಿಯಲ್ ಏನು ಕ್ರಿಯೇಟ್ ಮಾಡಿರ್ತೀವಿ, ಎಂಟಿ ಗ್ಲಾಸ್ ಬಾಟಲ್ಸ್ ಇರ್ಬೋದು, ಪ್ಲಾಸ್ಟಿಕ್ ಟಾಯ್ಸ್, ಈ ಥರ ಪ್ಲಾಸ್ಟಿಕ್ ರಿಲೇಟೆಡ್ ಏನಾದರೂ ಮತ್ತು ಗ್ಲಾಸ್ ರಿಲೇಟೆಡ್ನ ಹಾಕ್ರಿ. ಪುಟ್ ದಿ ಪಾಟ್ಸ್ ಅಸೈಡ್, ಅಂದರೆ ಎರಡೂ ಸಪ್ರೇಟು ಇಟ್ಬಿಟ್ಟು ಒಂದು ಸ್ವಲ್ಪ ದಿನ. ಅಬ್ಸರ್ವ್ ದೆಮ್ ಆಫ್ಟರ್ 3 to 4 weeks. ಅಂದರೆ ಒಂದು 3 to 4 ವಾರ, 1 month ಆದಮೇಲೆ ನೀವು ಅದನ್ನು ಅಬ್ಸರ್ವ್ ಮಾಡಿ. ಏನು ಡಿಫ್ರೆನ್ಸಸ್ ನೋಡ್ತೀರಾ ಅಲ್ಲಿ? ಡಿಡ್ ಯು ಫೈಂಡ್ ಎನಿ ಡಿಫ್ರೆನ್ಸಸ್ ಇನ್ ದಿ ಕಂಟೆಂಟ್ಸ್ ಆಫ್ ದಿ 2 pots? ಏನಾದರೂ ಚೇಂಜಸ್ ಇದೆಯಾ? ಇಫ್ ಸೊ, ವಾಟ್ ಈಸ್ ದ ಡಿಫ್ರೆನ್ಸ್? ಹಾಗಾದರೆ ಏನು ಡಿಫ್ರೆನ್ಸ್ ಏನಿದೆ? ಯು ವಿಲ್ ಫೈಂಡ್ ದಟ್ ಪ್ಲಾಂಟ್ ವೇಸ್ಟ್ ಇನ್ ಪಾಟ್ ಎ ಹ್ಯಾಸ್ ಬಿನ್ ಡಿಕಂಪೋಸ್ಡ್. ನಾವು ಏನು ನೇಚರಲ್ಲಿ ಒಪ್ಟೇನ್ ಆಗಿರೋಂಥ ಥಿಂಗ್ಸ್ನ ಹಾಕಿದ್ವಿ, ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಬೇರೆ ಬೇರೆ ಲೀವ್ಸ್ ಅದೆಲ್ಲ, ಅದು ಡಿಕಂಪೋಸ್ ಆಗಿರುತ್ತೆ, ಅಂದರೆ ಕೊಳ್ತೋಗಿರುತ್ತೆ. ಹೌ ಡಿಡ್ ದಿಸ್ ಹ್ಯಾಪನ್? ದಿ
ವೇಸ್ಟ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇಂಟು ಮೆನ್ಯೂರ್ ಬೈ ದಿ ಆ್ಯಕ್ಷನ್ ಆಫ್ ಮೈಕ್ರೋಬ್ಸ್. ನೋಡಿ, ಪಾಟ್ ಎ ಅಲ್ಲಿರೋದು ಬಂದು ಗೊಬ್ಬರ ಆಗಿ ಕನ್ವರ್ಟ್ ಆಗಿದೆ, ಮೆನ್ಯೂರ್ ಆಗಿದೆ, ಕೊಳ್ತೋಗಿದೆ. ಆದರೆ ಪಾಟ್ ಬಿ ಅಲ್ಲಿರೋದು ಹಾಗೇ ಇದೆ. ಯಾಕಂದರೆ ಅಲ್ಲಿ ನಾವು ಪ್ಲಾಸ್ಟಿಕ್ಸ್ ಹಾಕಿದ್ದೀವಿ, ಗ್ಲಾಸ್ ಹಾಕಿದ್ದೀವಿ ಮತ್ತು ಬೇರೆ ಬೇರೆ ಆರ್ಟಿಫಿಷಿಯಲಿ ರೆಡಿಯಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಹಾಕಿರೋವಂಥದ್ದು. ಅದಕ್ಕೆ ಅದು ಕೊಳ್ತಿಲ್ಲ. ಪಾಟ್ ಎ ಅಲ್ಲಿದ್ದು ಏನಕ್ಕೆ ಮೆನ್ಯೂರ್ ಆಗಿ ಕನ್ವರ್ಟ್ ಆಯಿತು? ಯಾಕೆಂದರೆ ಅಲ್ಲಿ ಮೈಕ್ರೋಬ್ಸ್ ಬೆಳೆಯೋಕ್ಕೆ ಜಾಗ ಇತ್ತು. ಮೈಕ್ರೋಬ್ಸ್ ತಿನ್ನೋದಕ್ಕೆ ಬೇಕಾಗಿರೋಂಥ ವೆಜಿಟೇಬಲ್ಸು ಮತ್ತು ಅಲ್ಲಿ ಇದ್ದಿದ್ದಂಥ ಬೇರೆ ಬೇರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದರಲ್ಲಿತ್ತು. ಏನಾಗುತ್ತೆ, ನಾವು ಏನು ವೆಜಿಟೇಬಲ್ ಅಥವಾ ಪ್ಲ್ಯಾಂಟ್ಸ್ ವೇಸ್ಟ್ ಹಾಕ್ತೀವಿ, ಇದನ್ನು ಈ ಸಣ್ಣ ಮೈಕ್ರೋಬ್ಸ್ ಇರುತ್ತೆ. ಅದು ತುಂಬ ಕಣ್ಣು ಕೂಡ ಕಾಣಲ್ಲ. ನಿಮಗೆ ಒಂದು ಮೈಕ್ರೋಸ್ಕೋಪ್ದು ವಿಡಿಯೋ ಕೂಡ ಹಾಕಿದ್ದೆ ಪ್ರೀವಿಯಸ್ಲಿ, ಅದು ನೋಡಿರ್ತೀರ. ಆ ಒಂದು ಸಣ್ಣ ಮೈಕ್ರೋಬ್ಸ್ ಏನು ಮಾಡುತ್ತೆ, ಈ ವೆಜಿಟೇಬಲ್ಸ್ನ ತಿಂದು ಅದು ಎಕ್ಸ್ಕ್ರೀಟ್ ಮಾಡುತ್ತೆ. ಅಂದರೆ ಒಂದು ದೊಡ್ಡ ವೆಜಿಟೇಬಲ್ನ ಸಣ್ಣ ಪೀಸ್ ಮಾಡುತ್ತೆ. ಒಂದು ನ್ಯೂಟ್ರಿಯೆಂಟ್ ಲೆವೆಲ್ಗೆ ಚಿಕ್ಕ ಪೀಸ್ ಆಗುತ್ತೆ. ಈ ನ್ಯೂಟ್ರಿಯೆಂಟ್ಸ್ನ ಇದೆಲ್ಲ ಸಾಯಿಲ್ಗೆ ಹೋದಾಗ ಆ ಸಾಯಿಲಿಂದ ಪ್ಲ್ಯಾಂಟ್ಸ್ ಮತ್ತೆ ಇದನ್ನು ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ. ಡಿಡ್ ಯು ನೋಟಿಸ್ ದಟ್ ಇನ್ ಪಾಟ್ ಬಿ ದಿ ಪಾಲಿಥೀನ್ ಬ್ಯಾಗ್ಸ್, ಎಂಟಿ ಗ್ಲಾಸಸ್, ಬಾಟಲ್ಸ್ ಆ್ಯಂಡ್ ಬ್ರೋಕನ್ ಟಾಯ್ ಪಾಟ್ಸ್ ಡಿ ನಾಟ್ ಅಂಡರ್ಗೋ ಎನಿ ಸಚ್ ಚೇಂಜ್? ಆದರೆ ಪಾಟ್ ಬಿ ಅಲ್ಲಿದ್ದು ನಾನು ಈಗ ಮೊದಲೇ ಹೇಳಿದಾಗೆ ಪಾಲಿಥೀನ್ ಬ್ಯಾಗ್ಸ್ ಇರ್ಬೋದು, ಗ್ಲಾಸ್ ಪೀಸ್ ಇರ್ಬೋದು, ಈ ಯಾವುದೂ ಕೂಡ ಯಾವುದೇ ರೀತಿ ಡಿಕಂಪೋಸಿಷನ್ ಆಗಲ್ಲ. ನೀವು 1 ಮಂತ್ ಬ್ಯಾಕ್ ಏನು ಇಟ್ಟಿದ್ರು ಇವಾಗೂ ಅದೇ ಇದೆ, ಇನ್ನೂ 3 ಮಂತ್ಸ್ ಇಟ್ಟಿದೆ ಅಂದರೆ ಕೂಡ ಅದೇ ಥರ ಇರುತ್ತೆ. ದಿ ಮೈಕ್ರೋಬ್ಸ್ ಕುಡ್ ನಾಟ್ ಆ್ಯಕ್ಟ್ ಆನ್ ದೆಮ್ ಆ್ಯಂಡ್ ಕನ್ವರ್ಟ್ ದೆಮ್ ಇಂಟು ಮೆನ್ಯೂರ್. ಈ ಮೈಕ್ರೋಬ್ಸ್ ಅದ್ರ ಮೇಲೆ ಏನು ಆ್ಯಕ್ಟ್ ಮಾಡಿ ಅದನ್ನು ಮೆನ್ಯೂರಾಗಿ ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತೇಳಿದ್ರೆ, ಇವಾಗ ನಮಗೂ ಅಷ್ಟೇ, ತಿನ್ನೋದಕ್ಕೆ ವೆಜಿಟೇಬಲ್ ಫ್ರೂಟ್ ಕೊಟ್ಟರೆ ನಾವು ತಿಂದು ಅದನ್ನು ಎಕ್ಸ್ಕ್ರೀಟ್ ಮಾಡಿ ಒಂದು ಮೆನ್ಯೂರಾಗಿ ಕನ್ವರ್ಟ್ ಮಾಡ್ತೀವಿ. ಅದೇ ರೀತಿ ಮೈಕ್ರೋಬ್ಸು ಕೂಡ ಅದೇ. ನಮಗೇನಾದ್ರು ಪ್ಲಾಸ್ಟಿಕ್ ಗ್ಲಾಸ್ ಆ ಥರದ್ದೇನಾದರೂ ಕೊಟ್ಟರೆ ನಾವು ತಿನ್ನೋಕ್ಕಾಗುತ್ತಾ? ಇಲ್ಲ. ಅದೇ ರೀತಿ ಇಲ್ಲೂ ಕೂಡ. ಇನ್ನೊಂದು ಸಿಚುವೇಶನ್ ಕೊಟ್ಟಿದ್ದಾರೆ, ನೋಡೋಣ ಏನು ಅಂತ. ಯು ಆಫ್ಟನ್ ಸಿ ಲಾರ್ಜ್ ಅಮೌಂಟ್ಸ್ ಆಫ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದಿ ಫಾರ್ಮ್ ಆಫ್ ಡಿಕೇಯಿಂಗ್ ಪ್ಲಾಂಟ್ಸ್ ಆ್ಯಂಡ್ ಸಮ್ಟೈಮ್ಸ್ ಡೆಡ್ ಅನಿಮಲ್ಸ್ ಆನ್ ದಿ ಗ್ರೌಂಡ್. ನೀವು ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಊರಲ್ಲಿ ಎಲ್ಲರೂ ಹೋಗ್ತಾ ಇರ್ತಾರೆ, ಇಲ್ಲ ಯಾವುದಾದ್ರೂ ಒಂದು ಗ್ರೌಂಡಲ್ಲೋ ಒಂದು ಖಾಲಿ ಜಾಗದಲ್ಲೋ ನೋಡ್ತೀರಾ, ಯಾವುದಾದ್ರು ಒಂದು ಗಿಡ ಏನಾದರೂ ಬಿದ್ದೋಗಿತ್ತು ಅಂದ್ಕೊಳ್ಳಿ, ಅಥವಾ ಯಾವುದಾದ್ರು ಒಂದು ಪ್ರಾಣಿ, ಇಲಿ ಏನಾದರೂ ಸತ್ತೋಗಿತ್ತು ಅಂದ್ಕೊಳ್ಳಿ. ಈಗ ಇಲಿ ಸತ್ತೋಗಿದ್ದಾಗ ನೀವು ಅದನ್ನು ಯಾರೂ ಮುಟ್ಟಿಲ್ಲ ಅಂದರೂ ಕೂಡ ನೀವು ಒಂದು ವಾರ ಬಂದು ನೋಡಿದ್ರೆ ಆ ಇಲಿ ಇರಲ್ಲ. ಮತ್ತು ನೀವು ಡೇ ಟು ಡೇ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೂ ಕೂಡ ಆ ಫುಲ್ಲು ಒಂದು ಕೊಳಿತಾ ಇರೋದನ್ನು ನೀವು ನೋಡ್ಬೋದು. ಅಂದರೆ ಇಲಿ ಒಂದು ಸ್ವಲ್ಪ ದೊಡ್ಡದಿರುತ್ತೆ ಅಂದ್ಕೊಳ್ಳಿ, ಅದು ಬರ್ತಾ ಚಿಕ್ಕದಾಗಿ ಲಾಸ್ಟ್ಗೆ ಅದು ಫುಲ್ಲಿ ಗ್ರೌಂಡ್ ಜೊತೆ ಇಂಟಿಗ್ರೇಟ್ ಆಗೋಗುತ್ತೆ. ದಿಸ್ ಈಸ್ ಬಿಕಾಸ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಕಂಪೋಸ್ ಡೆಡ್ ಆರ್ಗ್ಯಾನಿಕ್ ವೇಸ್ಟ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಕನ್ವರ್ಟಿಂಗ್ ದೆಮ್ ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್. ಯಾಕೆಂದರೆ ಆ ಒಂದು ಸತ್ತಿರೋಂಥ ಪ್ರಾಣಿ ಅಥವಾ ಸತ್ತಿರೋಂಥ ಒಂದು ಗಿಡನ ಈ ಮೈಕ್ರೋಬ್ಸ್ ತಿಂದು ಖಾಲಿ ಮಾಡ್ತಾ ಇರುತ್ತೆ, ಅದನ್ನು ಸಾಯಿಲ್ಗೆ ಇಂಡ್ಯೂಸ್ ಮಾಡ್ತಾ ಇರುತ್ತೆ. ಅದರಿಂದ ನಮಗೆ ಅಲ್ಲಿ ಅದರದ್ದು ಕ್ವಾಂಟಿಟಿ, ಒಂದು ಗುಡ್ಡೆ ಥರ ಇತ್ತು ಅಂದ್ಕೊಳ್ಳಿ, ಆ ಗುಡ್ಡೆ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಈ ಸಬ್ಸ್ಟೆನ್ಸಸ್ನ ಮತ್ತೆ ಪ್ಲ್ಯಾಂಟ್ಸ್ ಅಥವಾ ಅನಿಮಲ್ಸು ಮತ್ತೆ ಯೂಸ್ ಮಾಡ್ತಾರೆ. ಅಂದರೆ ಪ್ಲ್ಯಾಂಟ್ಸ್ ಸಾಯಿಲಲ್ಲಿ ಇದು ನ್ಯೂಟ್ರೆಂಟ್ ಆಗಿ ಏನು ಸಾಯಿಲ್ಗೆ ಹೋಗುತ್ತೆ ಅದನ್ನು ಮತ್ತೆ ಪ್ಲ್ಯಾಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಪ್ಲ್ಯಾಂಟ್ಸ್ ಬೆಳೆಯುತ್ತೆ. ಆ ಪ್ಲ್ಯಾಂಟ್ಸ್ನ ಅನಿಮಲ್ಸ್ ತಿನ್ನುತ್ತೆ, ಅನಿಮಲ್ಸ್ ಬೆಳೆಯುತ್ತೆ. ಈ ರೀತಿ ದಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಯೂಸ್ ಟು ಡಿಗ್ರೇಡ್ ದಿ ಹಾರ್ಮ್ಫುಲ್ ಆ್ಯಂಡ್ ಸ್ಮೆಲಿ ಸಬ್ಸ್ಟೆನ್ಸಸ್ ಆ್ಯಂಡ್ ದೇರ್ ಬೈ ಕ್ಲೀನ್ ಅಪ್ ದಿ ಎನ್ವಿರಾನ್ಮೆಂಟ್. ಈ ರೀತಿ ನಾವೇನು ಮಾಡ್ಬೋದು, ತುಂಬ ಕೊಳಿತಾ ನಮ್ಮ ಮನೆ ಹತ್ರನೇ ಇವಾಗ ತರಕಾರಿ ವೇಸ್ಟ್ ಏನಾದರೂ ಅಡುಗೆ ಮಾಡಿದಾಗ ವೇಸ್ಟ್ ಆಗುತ್ತೆ ಅಂದ್ಕೊಳ್ಳಿ, ಅದನ್ನ ನೀವು ಈಚೆ ರೋಡಲ್ಲಿ ಹಾಕ್ತೀರಿ ಅಂದರೆ ಅಲ್ಲೇ ಫುಲ್ಲು ಸ್ಮೆಲ್ ಬರ್ತಾ ಇರುತ್ತೆ. ಅದೇ ಈ ಮೈಕ್ರೋಬ್ಸ್ ಇರೋದ್ರಿಂದ ಏನಾಗುತ್ತೆ, ಅದು ಡಿಕಂಪೋಸ್ ಆಗಿಬಿಟ್ಟು ಎನ್ವಿರಾನ್ಮೆಂಟ್ ಎಲ್ಲ ಫುಲ್ಲು ಕ್ಲೀನ್ ಆಗುತ್ತೆ. ಅಂದರೆ ಕರೆಕ್ಟಾಗಿ ನಾವು ಡಿಸ್ಪೋಸ್ ಮಾಡಿದ್ರೆ ಮಾತ್ರ, ಸುಮ್ಮನೆ ಎಲ್ಲ ಒಂದು ಕಡೆ ಗುಡ್ಡೆ ಹಾಕಿದ್ರೆ ಅಲ್ಲ, ಅದು ಒಂದು ಸೈಂಟಿಫಿಕ್ ಮೆಥಡಲ್ಲಿ ನಾವು ಅದನ್ನು ಡಿಸ್ಪೋಸ್ ಮಾಡಿದ್ರೆ ಎನ್ವಿರಾನ್ಮೆಂಟ್ ಫುಲ್ಲು ಕ್ಲೀನಾಗಿರುತ್ತೆ.